Good afternoon, all. Welcome back to another weekly online session. So, previous weeks ಎಲ್ಲ ನಾವು ಪ್ರಾಜೆಕ್ಟ್ಸ್ ಬೇಸ್ಡ್ ಆಗಿ ಮಾಡಿದ್ರಿ. ದೆನ್ ಪ್ರಾಜೆಕ್ಟ್ ಬೇಸ್ಡ್ ಸೆಷನ್ಸ್ ಕಂಡಕ್ಟ್ ಮಾಡಿದ್ರಿ. ಮತ್ತೆ ಲಾಸ್ಟ್ ವೀಕ್ 3D ಪ್ರಿಂಟಿಂಗ್ ಯಾವ ರೀತಿ ಮಾಡಬೇಕು ಹಾಗೂ 3D ಡಿಸೈನಿಂಗ್, ಮಾಡಲಿಂಗ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡ್ಬೇಕಂತೆಲ್ಲ ಕಲ್ತಿದ್ದೀರಲ್ಲ. ಸೊ ಕೆಲವು ಸ್ಕೂಲ್ಸ್ ಅಲ್ಲಿ ಸ್ಟಿಲ್ ವಿ ಫೆಲ್ಟ್ ದಟ್ ಎಎಂ ಪೋರ್ಟಲ್ ನ ಪ್ರಾಪರ್ ಆಗಿ ಯೂಸ್ ಮಾಡಕ್ ಗೊತ್ತಿರಲ್ಲ. ಹಾಗೂ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ 13 ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇಂಡಿಕೇಟರ್ಸ್ ಅಂತ. ಸೊ ಈ ಇಂಡಿಕೇಟರ್ಸ್ ಅಲ್ಲಿ ನಮ್ಮ ಎಎಂ ಪೋರ್ಟಲ್ ಕಡೆಯಿಂದ 13 ಕ್ವಾಲಿಟಿ ಅಂತ ಒಂದು ಇಂಡಿಕೇಟರ್ಸ್ ನ ಅವರು ಫಾಲೋ ಮಾಡ್ಕೊಂಡ್ ಬರ್ತಾವ್ರೆ. ಸೊ ಅದನ್ನ ನಮ್ಮ ಶಾಲೆಗಳಲ್ಲೂ ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕನ್ನೋದು ಅವ್ರಿಗೆ ಬೇಕಾಗಿರೋದು. ಬಟ್ ಸಮ್ ಆಫ್ ದೆಮ್ ವಿ ಡೋಂಟ್ ನೋ ಹೌ ಟು ಯೂಸ್ ದೋಸ್ ರಿಸೋರ್ಸಸ್. ಆ ರಿಸೋರ್ಸಸ್ ನ ಯಾವ ರೀತಿ ಯೂಸ್ ಮಾಡಬೇಕು. ಮತ್ತು ಏರ್ಟೆಲ್ ಅಲ್ಲೇ ಸಮ್ ಕ್ಯಾಲೆಂಡರ್ ಅಂತ ಇದೆ. ಸೊ ಆ ಕ್ಯಾಲೆಂಡರ್ ನ ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಆ ಕ್ಯಾಲೆಂಡರ್ ನ ನಾವು ಯಾವ ರೀತಿ ಏರ್ಟೆಲ್ ಪೋರ್ಟಲ್ ನೋಡ್ಕೊಂಡು ಫಾಲೋ ಮಾಡಬೇಕು. ಅಂಡ್ ಆಲ್ಸೋ ನಾವು ಪರ್ಚೇಸ್ ಮಾಡುವ ಮೆಟೀರಿಯಲ್ಸ್ ಬಿಲ್ಸ್ ಆಗಿರ್ಲಿ, ಹಾಗೂ ನಾವು ಮಾಡೋ ಪ್ರಾಜೆಕ್ಟ್ಸ್ಗೆ ರೈಟ್ ಫ್ರಮ್ ಡಿಸೈನ್ ಥಿಂಕಿಂಗ್ ಇಂದ ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡೋ ಪ್ರಾಪರ್ ಸ್ಟೆಪ್ಸ್ ಆಗಿರ್ಲಿ, ಹಾಗೂ ನಮ್ ಕಾಂಪೋನೆಂಟ್ಸ್ ನ ಸೆಟಪ್ ಮಾಡೋದು, ನಮ್ ಲ್ಯಾಬ್ ಅಲ್ಲಿ ಕಾಂಪೋನೆಂಟ್ಸ್ ನ ಸೆಟಪ್ ಮಾಡೋದು, ನಮ್ ಕಾಂಪೋನೆಂಟ್ಸ್ ಪ್ರಾಪರ್ ಆಗಿ ಯೂಟಿಲೈಸ್ ಆಗ್ತಿದ್ಯಾ ಅವನ್ನೆಲ್ಲ ಚೆಕ್ ಮಾಡಕ್ಕೆ. ಹಾಗೂ ನಿಮ್ಗೆ ಏನಾದ್ರೂ ಕ್ವೆಶನ್ಸ್, ಡೌಟ್ಸ್ ನಿಮ್ ಪ್ರಾಜೆಕ್ಟ್ಸ್ ಅಲ್ಲಿ ಆಗಿರ್ಲಿ, ನಿಮ್ಮ ಟ್ರಾನ್ಸ್ ಬಗ್ಗೆ ಆಗಿರ್ಲಿ, ಹಾಗೂ ನಿಮ್ ಬೇರೆ ಯಾವುದೇ ರೀತಿಯಾದ ಟಿಂಕರಿಂಗ್ ಲ್ಯಾಬ್ ಅಲ್ಲಿ ಇರೋ ಸಮಸ್ಯೆಗಳನ್ನು ಕ್ವೆಶನ್ ಮಾಡೋದಕ್ಕೋಸ್ಕರ, ಅಥವಾ ನಿಮ್ಗೆ ಏನಾದ್ರು ಕೋರಿಕೆಗಳಿದ್ರೆ ಅದನ್ನ ಪೋಸ್ಟ್ ಮಾಡೋದಕ್ಕೋಸ್ಕರ ನಮ್ಗೆ ಎಎಂ ಪೋರ್ಟಲ್ ಅಲ್ಲೇ ಒಂದು ಕ್ವಾರಿ ಸೆಷನ್ ಇದೆ. ಸೊ ಅದನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು. ದೆನ್ 13 ಕ್ವಾಲಿಟಿಯಲ್ಲಿ ಬರೀ ಇವು ಮಾತ್ರ ಇರಲ್ಲ. ನಮ್ ಡ್ಯಾಶ್ ಬೋರ್ಡ್ ಅಪ್ಡೇಟ್ ಮಾಡೋದಾಗಿರ್ಲಿ, ನಮ್ ಮೆಟೀರಿಯಲ್ಸ್ ನ ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡೋದಾಗಿರ್ಲಿ, ಹಾಗೂ ನಮ್ ಎಎಂ ಕಡೆಯಿಂದ ದೇರ್ ಆರ್ ಫ್ಯೂ ಈವೆಂಟ್ಸ್. ಸೊ ಈ ಈವೆಂಟ್ಸ್ ಗಳಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಮತ್ತು ನಾವ್ ಯೂಸ್ ಮಾಡೋ ಟೂಲ್ಸ್ ಸೊ ಇವೆಲ್ಲ ಪ್ರಾಪರ್ ಆಗಿ ವರ್ಕ್ ಆಗ್ತಿದ್ಯಾ. ಸೊ ಅವರು ಎಎಂ ಕಡೆಯಿಂದ ಮಿನಿಮಮ್ 2 ಪೀರಿಯಡ್ಸ್ ಪರ್ ವೀಕ್ ನಮ್ ಟೈಮ್ ಟೇಬಲ್ ಅಲ್ಲಿ ಈಚ್ ಕ್ಲಾಸ್ಗೂ ಅಸೈನ್ ಮಾಡ್ಬೇಕಂತ ಇದೆ. ಅವನ್ನ ನಾವು ಫಾಲೋ ಮಾಡ್ತಿದೀವ, ಹಾಗೂ ನಮ್ಮ ATL ನೋಡಲ್ ಟೀಚರ್ಸ್ ನ ನಾವು ಅಸೈನ್ ಮಾಡಿದೀವ ಅನ್ನೋದು ನಮ್ಮ 13 ಕ್ವಾಲಿಟಿ ಪ್ಯಾರಾಮೀಟರ್ಸ್ ಆಗಿರುತ್ತೆ. ಸೊ ಈ 13 ಕ್ವಾಲಿಟಿ ಪ್ಯಾರಾಮೀಟರ್ಸ್ ನ ಮಾನಿಟರ್ ಮಾಡೋದಕ್ಕೋಸ್ಕರ ನಾವು ಒಂದು ಫಾರ್ಮ್ ನಾನು ಮಾಡಿದೀವಿ. ಸೊ ಆ ಫಾರ್ಮ್ ನೀವು ಫಿಲ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಕೆಲವು ಸ್ಕೂಲ್ಸ್ ನ ಮಾಡಿರಲ್ಲ. ಸೊ ಆ ಫಾರ್ಮ್ ನ ಯಾವ ರೀತಿ ಫಿಲ್ ಮಾಡಬೇಕು, ಆ ಫಾರ್ಮ್ಸ್ ಅಲ್ಲಿ ಏನ್ ಸಮಸ್ಯೆ, ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ, ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಅವನ್ನೆಲ್ಲ ನಾವಿಲ್ಲಿ ಇಂಟರಾಕ್ಟಿವ್ ರೀತಿಯಲ್ಲಿ ಇಂಟರಾಕ್ಟ್ ಮಾಡ್ಕೊಬಹುದು. ಸೊ ನಿಮ್ ಆ ಫಾರ್ಮ್ ಅಲ್ಲಿ ಏನೋ ಒಂದು ಅರ್ಥ ಆಗಿಲ್ಲ ಅಂದ್ರೆ ಅವನ್ನ ನೀವು ನಮ್ಮ ಈ ಸೆಷನ್ ಅಲ್ಲಿ ಕೇಳ್ಬೋದು. ಅಂಡ್ ಆಲ್ಸೋ ನಾವು ATL ಪೋರ್ಟಲ್ ನ ಯಾವ ರೀತಿ ಯೂಸ್ ಮಾಡಬೇಕು, ಅದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರು ಕೂಡ ನಾವೊಂದು ಪ್ರೆಸೆಂಟೇಶನ್ ನ ಪ್ರಿಪೇರ್ ಮಾಡಿದೀವಿ. ಸೊ ಆ ಪ್ರೆಸೆಂಟೇಶನ್ ಅಲ್ಲಿ ನಾವು ಈಚ್ ಅಂಡ್ ಎವ್ರಿ ಪೋರ್ಷನ್ ಲೈಕ್ ಡ್ಯಾಶ್ ಬೋರ್ಡ್ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಹಾಗೂ ಕ್ವಾರೀಸ್ ಯಾವ ರೀತಿ ನಾವು ಕೇಳ್ಬೋದು, ಮತ್ತು ಇನ್ನ ಕೆಲವು ಇದು ನಮ್ಮ ಇದು ಕರಿಕ್ಯುಲಮ್ ಆಗಿರ್ಲಿ, ರಿಸೋರ್ಸಸ್ ಆಗಿರ್ಲಿ. ಸೊ ನಮ್ಗೆ ಈ ಏರ್ಟೆಲ್ ಅಲ್ಲಿ ಏನೇನ್ ಮಾಡ್ಬೋದು ಅಂತಾನು ಗೊತ್ತಿರಲ್ಲ. ಸೊ ರೈಟ್ ಫ್ರಮ್ ಲೆವೆಲ್ 1 ಒಂದು ಬ್ರೆಡ್ ಬೋರ್ಡ್ ಯಾವ ರೀತಿ ನಾವು ಅಲ್ಲಿ ಯಾವ ರೀತಿ ನಾವು ಸರ್ಕ್ಯೂಟ್ ಮಾಡ್ಬೋದು ಅಂತ ಹಿಡಿದು, ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಆಗಿರ್ಲಿ, IoT ಬೇಸ್ಡ್ ಪ್ರಾಜೆಕ್ಟ್ಸ್ ಆಗಿರ್ಲಿ, ಅವನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ನಮ್ಮ ರಿಸೋರ್ಸಸ್ ಅಲ್ಲಿ ಅವೈಲಬಲ್ ಇದೆ. ಓಕೆ, ಸೊ
ಆ ರಿಸೋರ್ಸಸ್ ನ ನೀವ್ ಯಾವ ರೀತಿ ಯುಟಿಲೈಸ್ ಮಾಡ್ಕೊಬಹುದು ಅನ್ನೋದು ನಮ್ಮ ಇವತ್ತಿನ ಸೆಷನ್ ಆಗಿರುತ್ತೆ. ಓಕೆ, ಸೊ ಯಾ 13 ಕ್ವಾಲಿಟಿ ಇಂಡಿಕೇಟರ್ಸ್. ಸೊ ಈ 13 ಕ್ವಾಲಿಟಿ ಇಂಡಿಕೇಟರ್ಸ್ ಅಲ್ಲಿ ನಾನು ಹೇಳ್ದಂಗೆ ರೆಗ್ಯುಲರ್ ಎಂಟ್ರೀಸ್ ಆಫ್ ಎಎಂ ಡ್ಯಾಶ್ ಬೋರ್ಡ್. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ಯಾವ ರೀತಿ ರೆಗ್ಯುಲರ್ ಆಗಿ ಎಂಟ್ರೀಸ್ ಮಾಡಬೇಕು ಮತ್ತು ನಮ್ಮ ನಾವು ಈಸ್ಕೊಳ್ಳೋ ಕಾಂಪೋನೆಂಟ್ಸ್ ನ ಆ ಒಂದು ಬಿಲ್ ಸೆಟ್ಸ್ ನ ಯಾವ ರೀತಿ ನಾವು ಮೇಂಟೈನ್ ಮಾಡ್ಕೊಬೇಕು, ಒಂದು ಆಫ್ಲೈನ್ ಕ್ಯಾಶ್ ಬುಕ್ ಮುಖಾಂತರ, ಹಾಗೂ ಡಿಸೈನ್ ಥಿಂಕಿಂಗ್ ಪ್ರೊಸೀಜರ್ ನೀವು ಫಾಲೋ ಮಾಡ್ತಿದ್ದೀರಾ. ದೆನ್ ಸೆಟ್ಟಿಂಗ್ ಅಪ್ ಆಫ್ ಕಾಂಪೋನೆಂಟ್ಸ್, ನಿಮಗೆ ಬರೋ ಕಾಂಪೋನೆಂಟ್ಸ್ ನ ನೀವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಿದ್ದೀರಾ, ಆಮೇಲೆ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ. ದೆನ್ ಕ್ವೆಶನ್ಸ್ ಕೇಳೋದು, ಕ್ವಾರೀಸ್, ಸೊ ನಿಮ್ಗೆ ಡೌಟ್ಸ್ ಇದ್ರೆ ಅದನ್ನ ಕೇಳೋದು. ರೆಗ್ಯುಲರ್ ಮೇಂಟೆನೆನ್ಸ್, ಏರ್ಟೆಲ್ ಕ್ಯಾಲೆಂಡರ್. ಸೊ ನಾವೀಗ ಕಂಡಕ್ಟ್ ಮಾಡೋ ಈ ಆನ್ಲೈನ್ ಸೆಷನ್ಸ್ ನ ನೀವು ಅಟೆಂಡ್ ಮಾಡ್ತಿದ್ದೀರಾ, ಹಾಗೂ ಆ ಅಟೆಂಡೆನ್ಸ್ ನ ನಾವು ಶೇರ್ ಮಾಡ್ಬೇಕು ಅನ್ನೋದಿದೆ ಆ ಒಂದು ಇಂಡಿಕೇಟರ್ ಅಲ್ಲಿ. ಸೊ ನಾವು ಅವ್ರನ್ನ ನಾವಿನ್ನ ಇನ್ ಆಕ್ಷನ್ ಮಾಡ್ತಿಲ್ಲ. ಸೊ ಆ 13 ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು, ಸೊ ಆನ್ಲೈನ್ ಸೆಷನ್ ಅಟೆಂಡೆನ್ಸ್ ನಾವು ಸಮಗ್ರ ಶೇರ್ ಮಾಡ್ಬೇಕಾಗಿರುತ್ತೆ. ಸೊ ಸಮಗ್ರ ಸೆಕ್ಷನ್ ಆಗಿ ಶೇರ್ ಮಾಡ್ಬೇಕಾಗಿರುತ್ತೆ ಆನ್ ದಿ ಸೇಮ್ ಡೇ. ಸೊ ಎಷ್ಟು ಜನ ಬಾಯ್ಸ್ ಅಟೆಂಡ್ ಮಾಡಿದ್ರು, ಎಷ್ಟು ಜನ ಗರ್ಲ್ಸ್ ಅಟೆಂಡ್ ಮಾಡಿದ್ರು, ಅವನ್ನೆಲ್ಲ ನಾವು ಶೇರ್ ಮಾಡ್ಬೇಕಿದೆ. ಅಂಡ್ ಆಲ್ಸೋ ನಾವು ಕಂಡಕ್ಟ್ ಮಾಡೋ ಈ ಆಕ್ಟಿವಿಟೀಸ್ ನ ನೀವು ನಿಮ್ಮ ಶಾಲೆಯಲ್ಲಿ ರೆಪ್ಲಿಕೇಟ್ ಮಾಡೋದು. ರೆಪ್ಲಿಕೇಟ್ ಅಂದ್ರೆ ನಾವು ಮಾಡೋ ಅದೇ ಪ್ರಾಜೆಕ್ಟ್ ನ ನೀವು ಮಾಡೋದನ್ನ ನಾವು ರೆಪ್ಲಿಕೇಟ್ ಅಂತೀವಿ. ಓಕೆ, ಸೊ ದೆನ್ ಎಎಂ ಇವೆಂಟ್ಸ್ ಆಗಿರ್ಲಿ, ಎಎಂ ಇವೆಂಟ್ಸ್ ಲೈಕ್ ಮ್ಯಾರಥಾನ್. ಸೊ ಮ್ಯಾರಥಾನ್ ತುಂಬಾ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದಿರಾ, ಕೆಲವು ಸೆಲೆಕ್ಟ್ ಆಗಿದೆ, ಟಾಪ್ 500 ಬಂದಿದ್ರಾ. ಸೊ ಕಂಗ್ರಾಟ್ಸ್ ಆನ್ ದಟ್ ಟು. ಅಂಡ್ ಆಲ್ಸೋ ಟೂಲ್ಸ್ ದಟ್ ವರ್ಕ್. ಸೊ ಕೆಲವು ಟೂಲ್ಸ್ ವರ್ಕ್ ಆಗುತ್ತೆ, ಕೆಲವು ರಿಪೇರ್ ಆಗಿರುತ್ತೆ ಅವು. ದೆನ್ ಆಲ್ಸೋ ನಾನು ಹೇಳ್ದಂಗೆ 2 ATL ಪೀರಿಯಡ್ಸ್. ಸೊ 2 ATL ಪೀರಿಯಡ್ ನ ನೀವು ಈಚ್ ಕ್ಲಾಸ್ಗೂ ಪರ್ ವೀಕ್ ಕೊಡ್ತಿದ್ದೀರಾ, ಪರ್ ವೀಕ್. ಓಕೆ, ಅಂಡ್ ಆಲ್ಸೋ ಆಸ್ ಯೂಶಲ್ ನಮ್ಮೆಲ್ಲ ಶಾಲೆಯಲ್ಲೂ ಒಬ್ರು ನೋಡಲ್ ಟೀಚರ್ ಅಸೈನ್ ಆಗಿರ್ತಾರೆ ಅಲ್ವಾ. ಸೊ ಇದು ಬಂದು ನಮ್ಮ ಎಎಂ ಡ್ಯಾಶ್ ಬೋರ್ಡ್ ಈ ರೀತಿ ಇರ್ತದೆ. ಡ್ಯಾಶ್ ಬೋರ್ಡಿನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ATL ID ಹಾಕಿ ಪಾಸ್ವರ್ಡ್ ನ ಹಾಕ್ಬಿಟ್ಟು, ಸೊ ಅಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನ ನೀವು ಅದಾಕಿ ಸೈನ್ ಇನ್ ಮಾಡ್ಕೊಬೇಕು. ಸೊ ಇದ್ರಲ್ಲಿ ನಾವು ಮಂತ್ಲಿ ನಮ್ ಕ್ಯಾಲೆಂಡರ್ ನಾವು ಚೆಕ್ ಮಾಡಿದ್ರೆ ಆ ಕ್ಯಾಲೆಂಡರ್ ಅಲ್ಲಿ ಎವ್ರಿ ಮಂತ್ 5th ಒಳಗೆ ನಾವು ನಮ್ ಡ್ಯಾಶ್ ಬೋರ್ಡ್ ನ ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಆಮೇಲೆ ಆನ್ 10th, ಸೊ 10th ಸೊ 10th ಬಂದು ನಮ್ ಅನೌನ್ಸ್ಮೆಂಟ್ ಇರುತ್ತೆ, ಲೈಕ್ ಏರ್ಟೆಲ್ ಆಫ್ ದಿ ಮಂತ್ ಆಗಿರ್ಲಿ. ದೆನ್ ಅದು ಬಂದು 21st. ಓಕೆ, ಸೊ ಈ ರೀತಿಯಲ್ಲಿ ನಮ್ಮ ಕ್ಯಾಲೆಂಡರ್ ಅಲ್ಲಿ ಈಚ್ ಮಂತ್ಗೂ ಪರ್ಟಿಕ್ಯುಲರ್ ಡೇಟ್ ಇದೆ, ಯಾವಾಗ ನಾವು ಡ್ಯಾಶ್ ಬೋರ್ಡ್ ಫಿಲ್ ಮಾಡ್ಬೇಕು, ಯಾವತ್ತು ನಾವು ನಮ್ಮ ಏರ್ಟೆಲ್ ಆಫ್ ದಿ ಮಂತ್ ಅನ್ನೋ ಸೆಲೆಕ್ಷನ್ ನಡೆಯೋದು, ಅದನ್ನೆಲ್ಲ ನಾವು ಇದರಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ದೆನ್ ಇಲ್ಲಿ ನೋಡಿದ್ರೆ ನಮ್ಮ ಇದು ಕ್ಯಾಶ್ ಬುಕ್ ನಾವು ಮೇಂಟೈನ್ ಮಾಡೋದು. ಸೊ ಈ ರೀತಿ ನಾವು ಒಂದು ನಮ್ ಬುಕ್ಸ್ ಅಲ್ಲಿ ಕ್ಯಾಶ್ ಬುಕ್ಸ್ ನ ಮೇಂಟೈನ್ ಮಾಡ್ಕೊಬೇಕು. ಸೊ ದೆನ್ ಕಮಿಂಗ್ ಆನ್ ಟು ಡಿಸೈನ್ ಥಿಂಕಿಂಗ್. ಸೊ ಡಿಸೈನ್ ಥಿಂಕಿಂಗ್ ಬಂದ್ಬಿಟ್ಟು ದೇರ್ ಇಸ್ 5 steps. 5 steps ಅಂದ್ರೆ ಎಂಪಥೈಸ್, ಡಿಫೈನ್, ಐಡಿಯೇಟ್, ಪ್ರೊಟೋಟೈಪ್ ಅಂಡ್ ಟೆಸ್ಟ್. ಸೊ ಎಂಪಥೈಸ್ ಅಂದ್ರೆ ಇನ್ನೊಬ್ಬರ ಪ್ರಾಬ್ಲಮ್ ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೊಂದು ಐಡಿಯಾ ಜನರೇಟ್ ಮಾಡಿ, ಸೊ ಆ ಐಡಿಯಾ ಇಂದ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೊಂದು ಮಾಡೆಲಿಂಗ್ ಅಂತೀವಿ. ಓಕೆ, ಸೊ ಅದಕ್ಕೊಂದು ಐಡಿಯಾ ಜನರೇಟ್ ಮಾಡ್ಬಿಟ್ಟು ಅದನ್ನ ಒಂದು ಪ್ರೊಟೋಟೈಪ್ ಮಾಡಿ, ಆ ಪ್ರೊಟೋಟೈಪ್ ನ ಟೆಸ್ಟ್ ಮಾಡೋ ಕಂಪ್ಲೀಟ್ ಪ್ರೊಸೀಜರ್ ನ ನಾವು ಡಿಸೈನ್ ಥಿಂಕಿಂಗ್ ಅಂತೀವಿ. ಸೊ ದೆನ್ ಕಮಿಂಗ್ ಆನ್ ಟು ಸೆಟ್ಟಿಂಗ್ ಅಪ್ ಆಫ್ ಕಾಂಪೋನೆಂಟ್ಸ್. ಸೊ ನಾನು ಹೇಳ್ತೇನೆ, ಸೊ ನೀವು ಮೆಟೀರಿಯಲ್ಸ್ ರಿಸೀವ್ ಮಾಡಿ 3 months ಆಗಿದ ಮೇಲೇನು ನೀವು ಆ ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ತಿದಿರೋ ಇಲ್ವೋ, ಅದ್ ಇಟ್ಕೊಂಡು ಏನೋ ಒಂದು ಇನೋವೇಟಿವ್ ಪ್ರಾಜೆಕ್ಟ್ಸ್ ಮಾಡ್ತಿದಿರೋ ಇಲ್ವೋ, ಸೊ ಆ ಕಾಂಪೋನೆಂಟ್ಸ್ ನ ಪ್ರಾಪರ್ ಆಗಿ
ಅರೇಂಜ್ ಮಾಡಿ ನಿಮ್ ಲ್ಯಾಬ್ ಅಲ್ಲಿ ಇಕ್ಕಿದೀರಾ, ಅವನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಈ ಸೆಟ್ಟಿಂಗ್ ಅಪ್ ಆಫ್ ಕಾಂಪೋನೆಂಟ್ಸ್ ಇದೆ. ದೆನ್ ಕಮಿಂಗ್ ಆನ್ ಟು ಪೋಸ್ಟಿಂಗ್ ಕ್ವೈರೀಸ್ ಆನ್ ಎಎಂ ಪೋರ್ಟಲ್. ಆಸ್ ಐ ಸೆಡ್ ಎಎಂ ಪೋರ್ಟಲ್ ಅಲ್ಲಿ ನಿಮ್ಗೆ ಏನೇ ಒಂದು ಸಮಸ್ಯೆ ಆಗಿರ್ಲಿ, ನಿಮ್ಮ ಏರ್ಟೆಲ್ ಡ್ಯಾಶ್ ಬೋರ್ಡ್ ID ಗೊತ್ತಿಲ್ಲದೆ ಇದ್ರು ಕೂಡ, ಸೊ ಅದು ಕಲ್ದೋಯ್ತಂದ್ರೂ ಕೂಡ ನಿಮ್ಗೆ ಎಎಂ ಪೋರ್ಟಲ್ ಹೋಗ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ವಾರಿ ಹಾಕಿದ್ರೆ ವಿತ್ ಇನ್ ಎ ವೀಕ್, ಮ್ಯಾಕ್ಸಿಮಮ್ ವಿತ್ ಇನ್ ಎ ವೀಕ್ ನಿಮ್ಗದು ಅದ್ರ ಬಗ್ಗೆ ಒಂದು ರಿಪ್ಲೈ ಸಿಗ್ತದೆ ಡೈರೆಕ್ಟ್ ಎಎಂ ಕಡೆಯಿಂದ. ಓಕೆ, ದೆನ್ ಆಮೇಲೆ ರೆಗ್ಯುಲರ್ ಮೇಂಟೆನೆನ್ಸ್, ದೆನ್ ಕ್ಯಾಲೆಂಡರ್ಸ್. ಸೊ ಕ್ಯಾಲೆಂಡರ್ ಎಲ್ಲ ನಮ್ಮ ಎಎಂ ಪೋರ್ಟಲ್ ಹೋದ್ರೇನೆ ಲೆಫ್ಟ್ ಸೈಡ್ ನಮ್ ಒಂದು ಫುಲ್ ಲಿಸ್ಟ್ ಕೊಟ್ಟಿರ್ತಾರೆ, ಕರಿಕ್ಯುಲಮ್ ಆಗಿರ್ಲಿ, ಕ್ಯಾಲೆಂಡರ್ ಆಗಿರ್ಲಿ. ಸೊ ಆ ಎಎಂ ಪೋರ್ಟಲ್ ನಾವು ಒಂದ್ಸಲ ಗೋ ಥ್ರೂ ಮಾಡೋಣ. ಆಮೇಲೆ ನಾವೀಗ ಕಂಡಕ್ಟ್ ಮಾಡೋ ಈ ಆನ್ಲೈನ್ ಸೆಷನ್, ಸೊ ನಾನು ಹೇಳ್ದಂಗೆ ಅಟೆಂಡೆನ್ಸ್ ಆಫ್ ATL schools ಟು ಆನ್ಲೈನ್ ಸೆಷನ್ ಇಸ್ ಕಂಪಲ್ಸರಿ. ಓಕೆ, ಮತ್ತು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಬಂದು ನಾವು ರೆಕಾರ್ಡ್ ಮಾಡಿ ಅವತ್ತಿನ ದಿನಾನೇ ನಾವು ಸಮಗ್ರ ಶಿಕ್ಷಣಗೆ ಸಬ್ಮಿಟ್ ಮಾಡ್ಬೇಕು. ದೆನ್ ಥರ್ಡ್ ಪಾಯಿಂಟ್ ಬಂದು, ಸೊ ಈ ಅಟೆಂಡೆನ್ಸ್ ರೆಕಾರ್ಡ್ ನ ನಾವು ಎಷ್ಟು ಜನ ಮಕ್ಕಳು, ಲೈಕ್ ಗರ್ಲ್ಸ್ ಅಂಡ್ ಬಾಯ್ಸ್ ಎಷ್ಟು ಜನ, ಗರ್ಲ್ಸ್ ಎಷ್ಟು ಜನ ಅಟೆಂಡ್ ಮಾಡಿದ್ರು ಅನ್ನೋದು ನಾವು ಆ ರೆಕಾರ್ಡ್ ನಾವು ಲಿಸ್ಟ್ ಮಾಡಿ ಕಳಿಸ್ಬೇಕು. ಆಮೇಲೆ ರೆಪ್ಲಿಕೇಶನ್ ಆಫ್ ದಿ ಆಕ್ಟಿವಿಟಿ, ಆಸ್ ಐ ಸೆಡ್ ಸೇಮ್ ಆಕ್ಟಿವಿಟಿ ನಾವೇನ್ ಕಂಡಕ್ಟ್ ಮಾಡ್ತೀವೋ ಅದನ್ನ ನೀವು ರೆಪ್ಲಿಕೇಟ್ ಮಾಡೋದು. ದೆನ್ ATL ಮ್ಯಾರಥಾನ್, ಇವೆಲ್ಲ ನಮ್ ಕಾಂಪಿಟೇಷನ್ಸ್. ಓಕೆ, ಸೊ ಆಲ್ ಅಕ್ರಾಸ್ ಇಂಡಿಯಾ ಕಾಂಪಿಟೇಷನ್ ನಡೆಯುತ್ತೆ ATL ಮ್ಯಾರಥಾನ್ ಅಂತ. ಓಕೆ, ದೆನ್ ಟೂಲ್ಸ್ ಆಗಿರ್ಲಿ, ಸೊ ಆ ಟೂಲ್ಸ್ ನಾವು ಮೇಂಟೈನ್ ಮಾಡೋದು, ಸೊ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಟ್ಕೊಳ್ಳೋದು, ಆಮೇಲೆ ಟೈಮ್ ಟೇಬಲ್ ನ ಅಸೈನ್ ಮಾಡೋದು. ಸೊ ದೆನ್ 13th ಇಸ್ ದ ATL ನೋಡಲ್ ಟೀಚರ್. ಸೊ ಇದೊಂದು ಖಂಡಿತ ಎಲ್ಲ ಸ್ಕೂಲ್ಸ್ ಅಲ್ಲೂ ಇದೆ ಅಂತ ನಂಬ್ತೀನಿ. ಸೊ ಮಿಕ್ಕಿರೋದು ನಾವು ಕೆಲವು ಬಂದು ನಾವಿನ್ನ ಸ್ಟಾರ್ಟ್ ಮಾಡಿರಲ್ಲ, ಬಟ್ ಫ್ರಮ್ ನೌ ಆನ್ ಲೆಟ್ಸ್ ಸ್ಟಾರ್ಟ್ ದಟ್ ಆಲ್ಸೋ. ಓಕೆ, ಸೊ ಈಗ 13 ಕ್ವಾಲಿಟಿ ಪ್ಯಾರಾಮೀಟರ್ಸ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಬಂದಿರುತ್ತೆ ನಿಮ್ಗೆ. ಸೊ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ, ನಾವು ಮಾಡಿರೋ ಆ ಫಾರ್ಮ್ ನ ನಾವು ಶೇರ್ ಮಾಡ್ತೀವಿ ನಿಮ್ಗೆ. ಓಕೆ, ಸೊ ಆ ಫಾರ್ಮ್ ಅಲ್ಲಿ ನಿಮ್ಗೆ ನೋಟಿಸ್ ಹೋಗಿ ನೋಟ್ ಮಾಡಿ. ಸೊ ಓಕೆ, ಇದು ಸಮಗ್ರ ಇಂದ ನಿಮಗೆ ಆಲ್ರೆಡಿ ಫಾರ್ಮ್ ಬಂದಿದೆ ಅನ್ಕೊಂತೀನಿ. ಸೊ ನಮ್ಗ ರೆಸ್ಪಾನ್ಸಸ್ ನೋಡಿದಾಗ ಸ್ಟಿಲ್ ವಿ ಫೀಲ್ ದಟ್ ದೇರ್ ಇಸ್ ಸಮ್ ಕನ್ಫ್ಯೂಷನ್ ಇನ್ ಇಟ್ ಅಲ್ವಾ. ಸೊ ಆ ಕನ್ಫ್ಯೂಷನ್ಸ್ ನಿಮ್ಗೊಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಕೂಡ ಈ ಒಂದು ಮೀಟಿಂಗ್ ನ ನಾವು ಅರೇಂಜ್ ಮಾಡಿದ್ದೀವಿ. ಓಕೆ, ಎಲ್ಲೋ ಫಾರ್ಮ್ ಓಕೆ. ಸೊ ನಮ್ ಫಾರ್ಮ್ ಈ ರೀತಿ ಇರ್ತದೆ. ಓಕೆ, ಸೊ ಈ ಫಾರ್ಮ್ ಅಲ್ಲಿ ಫಸ್ಟ್ ಕ್ವೆಶನ್ ಬಂದು ನಿಮ್ ಶಾಲೆ ಹೆಸರು, ಸೊ ಸ್ಕೂಲ್ ಹೆಸರು ನಾವಿಲ್ಲಿ ಲಿಸ್ಟ್ ಮಾಡಿದೀವಿ. ಓಕೆ, ಸೊ ಕೆಲವು ಸ್ಕೂಲ್ ಹೆಸರು ಸಮ್ಟೈಮ್ಸ್ ನಾವು ಮಿಸ್ ಮಾಡಿರ್ಬೋದು. ಸೊ ಆ ತರ ಇದ್ರೂ ಕೂಡ ನಿಮ್ಗೆ ಇಲ್ಲಿ ನಿಮ್ ಶಾಲೆ ಹೆಸರನ್ನ ಟೈಪ್ ಮಾಡ್ಕೊಬಹುದು. ಓಕೆ, ದೆನ್ ಕಮಿಂಗ್ ಆನ್ ಟು ದ ಡಿಸ್ಟ್ರಿಕ್ಟ್. ಸೊ ಡಿಸ್ಟ್ರಿಕ್ಟ್, ತಾಲೂಕ್, ದೆನ್ ನಿಮ್ ಶಾಲೆ ಹಬ್ ಏರ್ಟೆಲ್ ಅಥವಾ ಸ್ಪೋಕ್ ಅಂತ. ಸೊ ಇದ್ರಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗಿದೆ. ಸೊ ಕೆಲವು ಸ್ಕೂಲ್ಸ್ ನಾವು ಹಬ್ ಅಂತ ಹಾಕಿದೀವಿ, ಬಟ್ ನಾವು ಲಿಸ್ಟ್ ಶೇರ್ ಮಾಡ್ತೀವಿ. ಸೊ ನೀವು ನಿಮ್ ಶಾಲೆ ಹಬ್ಬ ಸ್ಪೋಕ ಅಂತ ತಿಳಿಯೋದಕ್ಕೋಸ್ಕರ. ಸೊ ಹಬ್ ಸ್ಕೂಲ್ಸ್ ನಾವು ಇದು ನಾವೇ ನಮ್ಮ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿರೋದ್ರಿಂದ. ಇಲ್ಲ 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 ಮ್ಯಾಮ್, ಇಲ್ಲ ಮಾಡೋದು ಬೇಡ ಮ್ಯಾಮ್. ನಾವು ಜಸ್ಟ್ ಆ ಫಾರ್ಮ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತ ನೋಡೋದಕ್ಕೋಸ್ಕರ ಸೆಷನ್ ಮಾಡಿದ್ವಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈ ಫಾರ್ಮ್ ಅಲ್ಲಿ
can ask directly After the session. or after the session. So each point ನಾನು ಹೇಳ್ತೀನಲ್ಲ, ಸೊ ಆ ಪಾಯಿಂಟ್ ಅಲ್ಲಿ ನಿಮ್ಗೆ ನಾನು ಸ್ಟಾಪ್ ಮಾಡ್ಬಿಟ್ಟು ಕ್ವೆಶನ್ ಕೇಳ್ಬೋದು. ಓಕೆ, ಸೊ ನಾವು ಕ್ರಿಯೇಟ್ ಮಾಡಿರೋ ಒಂದು ಮಾಡೆಲ್ ಅಲ್ಲಿ ದೇರ್ ಆರ್ 22 or 23 ಐ ಥಿಂಕ್ ಹಬ್ ಸ್ಕೂಲ್ಸ್. ಓಕೆ, ಸೊ 24 ಹಬ್ ಸ್ಕೂಲ್ಸ್ ನಾವು ಸೆಲೆಕ್ಟ್ ಮಾಡಿದೀವಿ. ಸೊ ಆ ಒಂದು ಲಿಸ್ಟ್ ನ ನಾವು ನಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ಆ 24 ಸ್ಕೂಲ್ಸ್ ಮಾತ್ರ ಹಬ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಮಿಕ್ರೋ ಸ್ಕೂಲ್ಸ್, ಸ್ಪೋಕ್ ಸ್ಕೂಲ್ಸ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಓಕೆ, ದೆನ್ ಯುಡೈಸ್ ಕೋಡ್ ನಿಮ್ ಸ್ಕೂಲ್ ಕೊಟ್ಟಿರ್ತಾರೆ, ATL ಕೋಡ್ ಕೊಟ್ಟಿರ್ತಾರೆ. ಸೊ ನಿಮ್ಮ ATL ಗೆ ಒಬ್ರು ಇನ್ಚಾರ್ಜ್ ಇರ್ತಾರೆ, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್, ದೆನ್ ಪ್ರಿನ್ಸಿಪಲ್ಸ್ ಮೊಬೈಲ್ ನೇಮ್, ಮೊಬೈಲ್ ನಂಬರ್ ಹಾಗೂ ನಿಮ್ಮ ATL ಇಮೇಲ್ ID. ದೆನ್ ಯಾವ 2 ತಿಂಗಳ ಅಸೆಸ್ಮೆಂಟ್ ನೀವು ಮಾಡ್ತಿದ್ದೀರಾ ಅನ್ನೋದು ಬರಿಬೇಕು. ಫಾರ್ ಎಕ್ಸಾಂಪಲ್, ನೀವೀಗ ಆಗಸ್ಟ್ ಅಲ್ಲಿ ಫಾರ್ಮ್ ಫಿಲ್ ಮಾಡ್ತಿದ್ದೀರಾ ಅಂದ್ರೆ ಜೂನ್ ಜುಲೈ ಇದು ಅಸೆಸ್ಮೆಂಟ್ ಮಾಡ್ಬೇಕು, ನಾಟ್ ಜುಲೈ ಅಂಡ್ ಆಗಸ್ಟ್. ಅರ್ಥ ಆಯ್ತಾ? ಸೊ ಇದ್ರ ಡೌಟ್ಸ್ ಇದೆಯಾ? ಸೊ ಈಗ ಒನ್ಸ್ ಮೋರ್ ಹೇಳ್ತೀನಿ ನಾನು. ಸೊ ನಾನೀಗ ಆಗಸ್ಟ್ ಮಂತ್ ಅಲ್ಲಿ ಫಾರ್ಮ್ ಫಿಲ್ ಮಾಡ್ತಿದ್ದೀನಿ. ಸೊ ನಾನು ಇಲ್ಲಿ ಏನ್ ಟೈಪ್ ಮಾಡ್ತೀನಿ, ಜೂನ್ ಅಂಡ್ ಜುಲೈ ಅಂತ ಟೈಪ್ ಮಾಡ್ತೀನಿ. ಓಕೆ, ಸೊ ದೆನ್ ಇಂಡಿಕೇಟರ್ 1. ಸೊ ಈಚ್ 13 ಇಂಡಿಕೇಟರ್ಗೂ ನಾವು ಒಂದು ಎಸ್ ಆರ್ ನೋ, ಸಮ್ ಟೈಮ್ಸ್, ಸೊ ಈ ತರ ಕ್ವೆಶನ್ಸ್ ಕೇಳಿದೀವಿ. ಪ್ಲಸ್ ಅದ್ರ ಮೇಲೆ ನಿಮ್ಗಿರೋ ಕಮೆಂಟ್ಸ್ ಕೇಳಿದೀವಿ. ಫಾರ್ ಎಕ್ಸಾಂಪಲ್, ನೀವು ಡ್ಯಾಶ್ ಬೋರ್ಡ್ ಫಿಲ್ ಮಾಡ್ತಾ ಇಲ್ಲ, ಸೊ ಫಿಲ್ ಮಾಡದೆ ಇರೋದಕ್ಕೆ ಕಾರಣ ಇಲ್ಲಿ ಬರಿಬಹುದು. ಅಥವಾ ನೀವು ರೆಗ್ಯುಲರ್ ಆಗಿ ಫಿಲ್ ಮಾಡ್ತಿದ್ರ ಅಂದ್ರೆ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಕಮೆಂಟ್ಸ್ ಇದ್ರೆ ಅವನು ನಿಮ್ಗೆ ಇಲ್ಲಿ ಹಾಕ್ಬೋದು. ಸಮ್ ಟೈಮ್ಸ್ ಅಂದ್ರೆ ಸೊ ಅದಕ್ಕೂ ಕಾರಣ ನೀವಿಲ್ಲಿ ಬರಿಬಹುದು ಆ ತರ. ಸೊ ಆ ಕಮೆಂಟ್ಸ್ ನ ನೀವಿಲ್ಲಿ ಆಡ್ ಮಾಡ್ಕೊಬಹುದು. ಓಕೆ, ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸೇಮ್ ಡ್ಯಾಶ್ ಬೋರ್ಡ್ ನೀವು ಮಂತ್ಲಿ ಸಬ್ಮಿಟ್ ಮಾಡ್ತಿದ್ದೀರಾ ಅನ್ನೋದು. ದೆನ್ ಇಲ್ಲಿ ಚೂಸ್ ಅಂತ ಕೊಟ್ರೆ ನಮ್ಗೆ ಆಲ್ವೇಸ್, ಸಮ್ ಟೈಮ್ಸ್, ನೆವರ್ ಅಂತ ಇದೆ. ಓಕೆ, ಸೊ ನೀವು ಪ್ರತಿ ತಿಂಗಳು ಮಾಡ್ತಿದ್ರ ಅಂದ್ರೆ ಆಲ್ವೇಸ್ ಕೊಡ್ಬೋದು. ಇಲ್ಲ ಫಾರ್ ಎಕ್ಸಾಂಪಲ್ 5 months ಅಲ್ಲಿ 1 month ಏನೋ ಸ್ಕಿಪ್ ಆದ್ರೆ ಸಮ್ ಟೈಮ್ಸ್ ಕೊಡ್ಬೋದು. ಸೊ 5 months ಮಾಡಿಲ್ಲ ಅಂದ್ರೆ ನೆವರ್ ಅಂತ ಕೊಡ್ಬೇಕು. ಓಕೆ, ದೆನ್ ಕಮಿಂಗ್ ಆನ್ ಟು ದಿ ಕಮೆಂಟ್ಸ್ ಪಾರ್ಟ್. ಸೊ ಈ ಕಮೆಂಟ್ಸ್ ಅಲ್ಲಿ ಆಸ್ ಐ ಸೆಡ್, ಸೊ ನೀವು ಆಲ್ವೇಸ್ ಕೊಡೋದಕ್ಕೆ ಕಾರಣ ಇರ್ಲಿ, ಇಲ್ಲ ಸಮ್ ಟೈಮ್ಸ್ ಕೊಡೋದಕ್ಕೆ ಕಾರಣ ಇರ್ಲಿ, ಆರ್ ನೆವರ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಕಾರಣ ಕೊಡ್ಬೋದು. ದೆನ್ ನೀವು ಇದು ಆಫ್ಲೈನ್ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದು. ಸೊ ದೆನ್ ಇದ್ರಲ್ಲೂ ಸೇಮ್ ಆಲ್ವೇಸ್ ಎಸ್ ಆರ್ ನೋ ಕ್ವೆಶನ್ ಇದೆ. ಸೊ ನೋ ಅಂದ್ರೆ ಅದಕ್ಕೆ ರೀಸನ್ ಕೊಡ್ಬೋದು, ಎಸ್ ಅಂದ್ರು ನಿಮ್ಗೆ ಏನಾದ್ರು ಕ್ವಾರೀಸ್ ಇದ್ರೆ ಕೂಡ ಅದ್ರಕ್ಕೆ ಹಾಕ್ಬೋದು. ದೆನ್ ಇಂಡಿಕೇಟರ್ 3 ಬಂದ್ಬಿಟ್ಟು, ಸೊ ಡಿಸೈನ್ ಥಿಂಕಿಂಗ್ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು. Something ಯಾ ಶ್ಯೂರ್ ಸರ್. with regard to the indicator 2, ಎಸ್ ಸರ್. you may translate that after I finish. ಓಕೆ. So this indicator 2, basically earlier with ATL tranche 1 or tranche 2, the utilization of that funds, you needed to basically use the PMS. Okay, and this PMS portal is no longer there now. Whatever material that you buy, whatever expenses that you make out of the fund, you need to maintain the offline ledger book, just like any cash book ledger, or there are 2-3 types of ledger books that you need to maintain. First is deposit versus expenses, as that of your bank statement, what is been credited, what has been spent, debited. So you can simply take a printout of your ATL bank account of your school, or you can download the ATL bank account statement in the form of Excel sheet, and you can use that Excel sheet as a ledger. Or else, if that is not the possibility, you can simply write down the major expenses by hand on the notebook. So it is like debit and credit. You need to maintain the table. So that is one for expenses. Second ledger is for material inventory. What all material do you buy? Then what all material has been used.
And the third one is basically the visitor ledger, who has been visited your lab. And the fourth one is how many different projects that you have done. So there are different ledgers that you maintain, but primarily the topmost ledgers that you need to maintain is basically cash book ledger and the material inventory ledger. So indicator 2 is about that. If you have any questions with regard to indicator 2, we can send you the format later, because it is very difficult to cover that in this same meeting. You can translate and you can carry on, Manoj. ಓಕೆ ಸರ್. ಸೊ ಸರ್ ಏನಂದ್ರೆ ಸೊ ಮೇಂಟೆನೆನ್ಸ್ ಅಂತ ಒಂದು ಲೆಜರ್ ಇರುತ್ತೆ. ಸೊ ನೀವು ಪರ್ಚೇಸ್ ಮಾಡೋ ಮೆಟೀರಿಯಲ್ಸ್ ಗೆ ಒಂದು ಲೆಜರ್ ಇರುತ್ತೆ. ಹಾಗೂ ಒನ್ ಮೋರ್ ಥಿಂಗ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ, ಸೊ ಆ ಅಮೌಂಟ್ ಅಲ್ಲಿ ಎಷ್ಟು ಅಮೌಂಟ್ ನೀವು ಯುಟಿಲೈಸ್ ಮಾಡಿದೀರಾ, ಸೊ ಕ್ರೆಡಿಟ್ ಆಗಿರೋ ಅಮೌಂಟ್ ಹಾಗೂ ಡೆಬಿಟ್ ಆಗಿರೋ ಅಮೌಂಟ್. ಸೊ ಇದ್ರದ್ದು ಫಾರ್ಮ್ಯಾಟ್ ಬಂದ್ಬಿಟ್ಟು ಸರ್, ಅಥವಾ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ 4 ಟೈಪ್ಸ್ ಆಫ್ ಎಕ್ಸ್ಪೆಂಡಿಚರ್ ಇದೆ ಅಂತ ಹೇಳೋದು, ರಿಸೋರ್ಸ್ ಪರ್ಸನ್ಸ್ ಆಗಿರ್ಲಿ. ಸೊ ಈ ತರ 4 ಎಕ್ಸ್ಪೆಂಡಿಚರ್ಸ್ ಇದೆ. ಸೊ ಈ ಎಕ್ಸ್ಪೆಂಡಿಚರ್ಸ್ ಫಾರ್ಮ್ಯಾಟ್ ಬಂದ್ಬಿಟ್ಟು ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ, ಅದನ್ನ ನೀವು ರೆಫರ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಏನೋ ಕ್ವೆಶನ್ಸ್ ಇದೆಯಾ, ಡೌಟ್ಸ್ ಇದೆಯಾ? ಓಕೆ. And I sent you one message sometime back on the group ಎಸ್ ಸರ್. about how to submit the UC, how to use the tranche 2 fund, basically for what purposes. If you can read that message on the WhatsApp group and just translate that in Kannada for the teachers. It is there. I just sent it sometime back. Yes, about the tranche 2 guidelines. ಎಸ್ ಸರ್. Second last message on the group. So here we have that step-by-step procedure, no sir? No, let me cover, then you can translate. Okay, sir. So basically, since you all have the ATLs already established, that means you already have received tranche 1 from AIM. Then after utilizing the total 12 lakhs rupees in the tranche 1, you should have submitted. If not, you must submit the utilization certificate for tranche 1. Only upon submitting the tranche 1 utilization certificate, you will receive tranche 2. So there is a procedure where to apply. Manoj or Krishna will send you the link for applying tranche 2. So what all purposes you can use tranche 2? Basically, for tranche 2, you don't need to go through the GEM portal to buy the material. You can directly buy the material, specifically components in the ATL lab or tools in the ATL lab, or any other operational expenses that are required for your ATL. For example, internet bill or any other bill that is specifically required for ATL, you should use that money. Any other training required for your lab or the teacher or any external trainer that is coming for your lab, for your students, all those operational expenses can be done through the tranche 2. You don't need to go for GEM portal for any of that. Okay. So that is most important thing. Even the students, special camps like summer camps, you can utilize some of the funds through those expenses. For some of the teachers who already have applied for tranche 2 and didn't get any reply from AIM, you can, again raise query on the query portal. So that query portal link also Manoj will share. It is there, Manoj. I have given you on the WhatsApp. If you can open those 2 links. Okay, sir. Okay, just show them the links open up in the same meeting right now, parallelly. WhatsApp, right, sir? Yeah. In the WhatsApp, our team ATL group. Okay, sir. Yes. So this is the link to apply the tranche 2, submitting the utilization certificate for tranche 1 and then applying for tranche 2. Recording, no problem. Yeah. Then this is basically that portal. Okay. Yes, sir. Yes. We move on to the next part. You can send this link later to them. Last link. Yeah, same is the case with tranche 3. Someone is asking GSS, GHS. Yes, same is the case for tranche 3. But you need to submit the utilization certificate for tranche 2. Anyway, just open that second link, no? Okay, sir. Yeah. So this is the query portal.
Okay, any query that you have, any question that you have with regard to, if you have lost your login ID password of on AM portal, if you lost any other, important code about your, you know, ATL, or if there is any query with regard to tranche 2 or utilization certificate, this is the portal, and this can be used for anything. Even if you have applied for ATL marathon, something is not, going further, or there is something is stuck in between, and you want to ask AM, you should use this portal. This is general query raising portal, and this is one of the indicators in our 13 indicators list. So this portal is also important. Yeah, you can carry on. You can just brief what I said. Okay, sir. Carry on. My part is done for now. ಓಕೆ ಸರ್. ಸೊ ಇವೆರಡು ಲಿಂಕ್ ನಾವು ಶೇರ್ ಮಾಡ್ತೀವಿ. ಫಸ್ಟ್ ಲಿಂಕ್ ಬಂದು ಟ್ರಾನ್ಸ್. ಸೊ ಟ್ರಾನ್ಸ್ ನೀವು ಪ್ರೀವಿಯಸ್ ಟ್ರಾನ್ಸ್ ಅಪ್ಲೈ ಮಾಡಿದ್ರೇನೆ ನೆಕ್ಸ್ಟ್ ಅಪ್ಕಮಿಂಗ್ ಟ್ರಾನ್ಸ್ ನಿಮಗೆ ಸಿಗೋದಕ್ಕೆ ಸಾಧ್ಯ ಇರೋದು. ಸೊ ವಿತೌಟ್ ಸಬ್ಮಿಟಿಂಗ್ ದ ಟ್ರಾನ್ಸ್ 1, ಸೊ ಟ್ರಾನ್ಸ್ 1 ನ ಸಬ್ಮಿಟ್ ಮಾಡದೆ ನಿಮ್ಗೆ ಟ್ರಾನ್ಸ್ 2 ಸಿಗೋದಿಲ್ಲ. ಸೊ ಟ್ರಾನ್ಸ್ 2 ನಿಮ್ಗೆ ಏನ್ ಯೂಟಿಲೈಸ್ ಮಾಡ್ಕೊಬಹುದಂದ್ರೆ, ಸೊ ಈ ಆಪರೇಷನಲ್ ಕಾಸ್ಟ್ ಲೈಕ್ ನಿಮ್ಮ 3D ಪ್ರಿಂಟರ್ಸ್ ನ ಮೈಂಟೆನೆನ್ಸ್ ಮಾಡೋದಾಗಿರ್ಲಿ, ಆರ್ ರಿಸೋರ್ಸ್ ಪರ್ಸನ್ ನಿಮ್ ಶಾಲೆ ಕರೆಯೋದಾಗಿರ್ಲಿ, ಹಾಗೂ ಟ್ರೈನಿಂಗ್ಸ್ ಹೋಗೋದಾಗಿರ್ಲಿ, ಸೊ ಈ ತರ ಆಪರೇಷನಲ್ ಕಾಸ್ಟ್ ಗಳಿರೋದನ್ನ ನೀವು ಆ ಟ್ರಾನ್ಸ್ 2 ಅಲ್ಲಿ ಯೂಟಿಲೈಸ್ ಮಾಡ್ಕೊಬಹುದು. ಓಕೆ, ಸೊ ದೆನ್ ಸೆಕೆಂಡ್ ಲಿಂಕ್ ನಾವು ತೋರಿಸಿದ್ ಬಂದು ಕ್ವಾರಿ ಲಿಂಕ್. ಸೊ ನಿಮ್ಮ ATL ID ನಿಮ್ ಕಲ್ದೋದ್ರೆ ಅಥವಾ ಬೇರೆ ಟ್ರಾನ್ಚ್ ಸಬ್ಮಿಟ್ ಮಾಡ್ಬಿಟ್ಟು ನೀವು ಇದನ್ನ ರಿಸೀವ್ ಮಾಡಿಲ್ಲ ಅಂದ್ರೆ, ಸೊ ಆ ಕ್ವಾರಿನ ಕೂಡ ನೀವು ಇಲ್ಲಿ ರೈಸ್ ಮಾಡ್ಕೊಬಹುದು. ಸೊ ಯಾವುದೇ ATL ಬೇಸ್ಡ್ ಕ್ವಾರೀಸ್ ಇದ್ರು ನೀವು ಇಲ್ಲಿ ನಿಮ್ಮ ID ಅಥವಾ ನಿಮ್ ಶಾಲೆ ಹೆಸರು ಇವೆಲ್ಲ ಫಿಲ್ ಮಾಡ್ಬಿಟ್ಟು ಈ ಒಂದು ಕ್ವಾರಿ ಡೀಟೇಲ್ಸ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಅವರು ವಿತ್ ಇನ್ ಎ ವೀಕ್ ಆರ್ ವಿತ್ ಇನ್ ಮ್ಯಾಕ್ಸಿಮಮ್ 2 to 1 week ಒಳಗೆ ಅವರು ಸಬ್ಮಿಟ್ ರಿಪ್ಲೈ ಮಾಡ್ತಾರೆ. there is no option like when to fill these forms. Okay. ಸೊ ನಿಮ್ಮ ಕ್ವೆಶನ್ಸ್ಗೆ ಸರ್ ಅಲ್ಲಿ ಚಾಟ್ ಅಲ್ಲಿ ರಿಪ್ಲೈ ಮಾಡಿದ್ರೆ ಚೆಕ್ ಮಾಡ್ಕೊಬಹುದು. ಸ್ಕ್ರೀನ್ ವಿಸಿಬಲ್ ಅಕ್ಷಣ? ಇದು ಇಂಡಿಕೇಟರ್. Yes. Okay. So indicator 3, does the school follow 5 steps of design thinking methodology? So design thinking ನಾನು ಹೇಳ್ದಂಗೆ, ಸೊ 5 steps ಎಂಪಥೈಸ್ ಮಾಡೋದು, ಆ ಪ್ರಾಬ್ಲಮ್ ಎಂಪಥೈಸ್ ಬಂದ್ಬಿಟ್ಟು ಇನ್ನೊಬ್ಬರ ಪ್ರಾಬ್ಲಮ್ ನ ನಾವು ಅರ್ಥ ಮಾಡ್ಕೊಂಡು ಆ ಪ್ರಾಬ್ಲಮ್ ನ ನಾವು ಡಿಫೈನ್ ಮಾಡಿ ಅದಕ್ಕೊಂದು ಐಡಿಯಾ ಜನರೇಟ್ ಮಾಡ್ಬಿಟ್ಟು ಅದ್ರ ನಂತರ ಅದಕ್ಕೊಂದು ಮಾಡೆಲ್ ಪ್ರೋಟೋಟೈಪ್ ಮಾಡಿ ಆ ಪ್ರೋಟೋಟೈಪ್ ವರ್ಕ್ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋದನ್ನ ನಾವು ಡಿಸೈನ್ ಥಿಂಕಿಂಗ್ ಪ್ರೊಸೀಜರ್ ಅಂತೀವಿ. ಸೊ ಈ ಡಿಸೈನ್ ಥಿಂಕಿಂಗ್ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಶಾಲೆಗಳಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತಿದಿರೋ ಇಲ್ವೋ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಓಕೆ, ಸೊ ಯಾವಾಗ್ಲೂ ಆ ರೀತಿ ಮಾಡ್ತಿದ್ರೆ ಅಂದ್ರೆ ಆಲ್ವೇಸ್ ಕೊಡ್ಬೋದು, ಆರ್ ಎಲ್ಸ್ ಸಮ್ ಟೈಮ್ಸ್ ಕೊಡ್ಬೋದು, ಆರ್ ಎಲ್ಸ್ ನೆವರ್. ಸೊ ಈ ಮೂರಕ್ಕೂ ರೀಸನ್ ನೀವು ಇಲ್ಲಿ ಡ್ರಾಪ್ ಮಾಡ್ಬೋದು. ಓಕೆ, so then coming on to the indicator 4 part. So indicator 4, as I said, all the components operational ಇದೆಯಾ within 3 months. ಇದು ಮೆಟೀರಿಯಲ್ಸ್ ರಿಸೀವ್ ಮಾಡಿದ್ಮೇಲೆ 3 months ಆಗಿದ್ಮೇಲೆನು ನೀವು ಆ ಮೆಟೀರಿಯಲ್ಸ್ ನ ಯೂಸ್ ಮಾಡಿದಿರೋ ಇಲ್ವೋ ಅನ್ನೋದು ಇಲ್ಲೊಂದು ಕ್ವೆಶನ್ ಆಗಿದೆ. ಓಕೆ, ಸೊ ಆ ಮೆಟೀರಿಯಲ್ಸ್ ಇಟ್ಕೊಂಡು ನೀವು ಯಾವ ತರದ ಪ್ರಾಜೆಕ್ಟ್ಸ್ ಮಾಡಿದೀರಾ ಅವನ್ನೆಲ್ಲ ನೀವು ಇಲ್ಲಿ ಕಾಮೆಂಟ್ಸ್ ಹಾಕೊಬಹುದು. ಓಕೆ, ಸೊ ಎಸ್ ಆರ್ ನೋ ಕ್ವೆಶನ್ ಇದು. ಸೊ ಇದರಲ್ಲಿ ಆಲ್ವೇಸ್, ನೆವರ್, ಸಮ್ ಟೈಮ್ ಇಲ್ಲ, ಎಸ್ ಆರ್ ನೋ. ಓಕೆ, ಸೊ ದೆನ್ ಕಮಿಂಗ್ ಆನ್ ಟು ದ ಇಂಡಿಕೇಟರ್ 5. ಸೊ ನಾವು ಈಗ ಕ್ವಾರೀಸ್ ಚೆಕ್ ಮಾಡಿದ್ರಲ್ವಾ, ಕ್ವಾರೀಸ್ ಪೋರ್ಟಲ್ ಚೆಕ್ ಮಾಡಿದ್ರಲ್ಲ, ಸೊ ಆ ಕ್ವಾರೀಸ್ ಪೋರ್ಟಲ್ ಅಲ್ಲಿ ನೀವು ಕ್ವೆಶನ್ಸ್ ಕೇಳ್ತಿದ್ದೀರಾ ಇಲ್ವಾ ಅಂತ ಕೆಲವೊಂದು ಪ್ರಶ್ನೆ ಬಂದು ಇಲ್ಲೊಂದು ಇಂಡಿಕೇಟರ್ 5 ಅಲ್ಲಿ ಆಡ್ ಆಗಿದೆ. ಸೊ ಎಸ್ ಆರ್ ನೋ ಬೇಸ್ಡ್ ಕ್ವೆಶನ್ ಇದು.
ಸೊ ನೀವು ಯಾವ ತರದ ಕ್ವೆಶನ್ಸ್ ಕೇಳಿದ್ದೀರಾ ಅವನ್ನ ನೀವು ಇಲ್ಲಿ ಡ್ರಾಪ್ ಮಾಡ್ಬೋದು. ದೆನ್ ಮೆಟೀರಿಯಲ್ಸ್ ಟೂಲ್ಸ್ ನೆಲ್ಲ ನೀವು ನಿಮ್ ಶಾಲೆಯಲ್ಲಿ ಮೇಂಟೆನೆನ್ಸ್ ಮಾಡ್ತಿದ್ರೋ ಇಲ್ವೋ ಅನ್ನೋದು ಇಂಡಿಕೇಟರ್ 6 ಇದೆ. ಸೊ ಇದು ಎಸ್ ಆರ್ ನೋ ಬೇಸ್ಡ್ ಇರಬೇಕು, ಆರ್ ಯಾ ಇಟ್ಸ್ ಎಸ್ ಆರ್ ನೋ ಬೇಸ್ಡ್ ಕ್ವೆಶನ್. ಸೊ ನೀವು ನಿಮ್ ಶಾಲೆಯಲ್ಲಿ ಯಾವ ತರ ಮೆಟೀರಿಯಲ್ಸ್ ನ ಮೇಂಟೈನ್ ಮಾಡಿದಿರೋ ಇಲ್ಲ ರಿಪೇರಿ ಆಗಿಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಕ್ವೆಶನ್ ಇದು ಡ್ರಾಪ್ ಮಾಡ್ಬೋದು, ಕ್ವೆಶನ್ಗೆ ಆನ್ಸರ್ ಡ್ರಾಪ್ ಮಾಡ್ಬೋದು. ಸೊ ದೆನ್ ATL ಕ್ಯಾಲೆಂಡರ್. ಸೊ ಕ್ಯಾಲೆಂಡರ್ ಅಲ್ಲಿ ಪರ್ಟಿಕ್ಯುಲರ್ ಡೇಟ್ ಬಂದು ಫಿಕ್ಸ್ ಆಗಿದೆ, ಲೈಕ್ 5th ಬಂದ್ಬಿಟ್ಟು ನಾವು ನಮ್ ಡ್ಯಾಶ್ ಬೋರ್ಡ್ ನ ಅಪ್ಡೇಟ್ ಮಾಡೋದು. ದೆನ್ ಇಲ್ಲಿ ಇದು ಅನೌನ್ಸ್ಮೆಂಟ್. ಸೊ ಅನೌನ್ಸ್ಮೆಂಟ್ ಆನ್ ಸಮಥಿಂಗ್ ಲೈಕ್ ಎಕ್ಸೆಂಪ್ಲರಿ ಮೇಂಟೆನೆನ್ಸ್ ಐ ಥಿಂಕ್. ಓಕೆ, ಸೊ ದೆನ್ ಸೊ ಈ 5 days ಒಳಗಡೆ ನಿಮ್ ಇದು ಡ್ಯಾಶ್ ಬೋರ್ಡ್ ಒಂದು ಅಪ್ಡೇಟ್ ಆಗ್ಬಿಡುತ್ತೆ 10th ಒಳಗೆ. ದೆನ್ ಆನ್ 21st ATL ಸ್ಕೂಲ್ ಆಫ್ ದಿ ಮಂತ್ ಅನೌನ್ಸ್ ಮಾಡ್ತಾರೆ. ಆನ್ ದಿ 30th ATL ಫೇಮ್ ಸ್ಟೋರೀಸ್. ಸೊ ನಿಮ್ ಶಾಲೆಯಲ್ಲಿ ಆಗಿರೋ ಒಂದು ಇನೋವೇಟಿವ್ ಪ್ರಾಜೆಕ್ಟ್ಸ್ ಆಗಿರ್ಲಿ ಅವನ್ನೆಲ್ಲ ನೀವಲ್ಲಿ ಸಬ್ಮಿಟ್ ಮಾಡೋ ದಿನ ಬಂದು 30th. ಸೊ ಇದು ನೀವು ATL ಪೋರ್ಟಲ್ ಹೋಗ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಕ್ಯಾಲೆಂಡರ್ ಚೆಕ್ ಮಾಡ್ಬಿಟ್ಟು ಆ ಪರ್ಟಿಕ್ಯುಲರ್ ಡೇಟ್ಗೆ ನೀವು ಸಬ್ಮಿಟ್ ಮಾಡೋದಾಗಿರ್ಲಿ ಅನೌನ್ಸ್ಮೆಂಟ್ ನ ರಿಸೀವ್ ಮಾಡೋದಾಗಿರ್ಲಿ ಅವನ್ನೆಲ್ಲ ನೋಡ್ಕೊಬಹುದು. ಓಕೆ, ಸೊ ನೀವು ಯಾವತ್ತಾದ್ರು ಒಂದಿನ ATL ಸ್ಕೂಲ್ ಆಫ್ ದಿ ಮಂತ್ ಆಗಿದ್ರೆ ಅವನ್ನೆಲ್ಲ ನೀವಿಲ್ಲಿ ಆನ್ಸರ್ ಕೊಡ್ಬೋದು. ಓಕೆ, ಸೊ ಹಾಗೂ ATL ಕ್ಯಾಲೆಂಡರ್ ನ ನೀವು ಪ್ರಾಪರ್ಲಿ ಫಾಲೋ ಮಾಡ್ತಿದ್ರೆ ಅಂದ್ರೆ ಅದು ಹಾಗೂ ನೀವು ಮಾಡಿರೋ ಅಚೀವ್ಮೆಂಟ್ಸ್ ಲೈಕ್ ಅದೇ ATL ಸ್ಕೂಲ್ ಆಫ್ ದಿ ಮಂತ್ ಅವನ್ನೆಲ್ಲ ನೀವಿಲ್ಲಿ ಆಡ್ ಮಾಡ್ಕೊಬಹುದು. ದೆನ್ ನಾವು ಕಂಡಕ್ಟ್ ಮಾಡೋ ಈ ಆನ್ಲೈನ್ ಸೆಷನ್ಸ್ ನೀವು ಅಟೆಂಡ್ ಮಾಡ್ತಿದ್ರೋ ಇಲ್ವೋ, ಎಸ್ ಆರ್ ನೋ ಬೇಸ್ಡ್ ಕ್ವೆಶನ್, ಆರ್ ಯಾ ಇಟ್ಸ್ ಆಲ್ವೇಸ್ ಸಮ್ ಟೈಮ್ಸ್ ನೆವರ್. ಸೊ ಆಲ್ವೇಸ್ ಡೈಲಿ ಎಲ್ಲಾ ವಾರ ನೀವು ಅಟೆಂಡ್ ಮಾಡ್ತೀರಂದ್ರೆ ಆಲ್ವೇಸ್ ಲೈಕ್ ವಾರಕ್ಕೆ 2-3 ವಾರಕ್ಕೆ ಒಂದ್ಸಲ ಅಂದ್ರೆ ಸಮ್ ಟೈಮ್ಸ್ ಅಟೆಂಡೇ ಮಾಡಲ್ಲ ಅಂದ್ರೆ ನೆವರ್. ಸೊ ದೆನ್ ಅದಕ್ಕೆ ಕಾರಣ ಇಲ್ಲಿ ಬರೀಬಹುದು. ಆರ್ ನಿಮ್ಗೆ ಈ ಆನ್ಲೈನ್ ಸೆಷನ್ಸ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗ್ತಿದೆ ಆ ತರ ಕಮೆಂಟ್ಸ್ ಕೂಡ ನೀವಿಲ್ಲಿ ಆಡ್ ಅಪ್ ಮಾಡ್ಕೊಬಹುದು. ದೆನ್ ಇಂಡಿಕೇಟರ್ 9. ಸೊ ನಾವು ಮಾಡೋ ಈ ಪ್ರಾಜೆಕ್ಟ್ಸ್ ನ ನೀವು ನಿಮ್ಮ ಶಾಲೆಯಲ್ಲಿ ರೆಪ್ಲಿಕೇಟ್ ಮಾಡ್ತಿದಿರೋ ಅಥವಾ ಡೆಮಾನ್ಸ್ಟ್ರೇಟ್ ಮಾಡ್ತಿದಿರೋ ಅನ್ನೋದ್ ಬಗ್ಗೆ ಇಂಡಿಕೇಟರ್ 3 ಇದೆ. ಸೊ ಆಲ್ವೇಸ್ ಸಮ್ ಟೈಮ್ಸ್ ನೆವರ್. ಸೊ ಸೇಮ್ ನೀವು ಮಾಡೋ ಯಾವ ತರ ಪ್ರಾಜೆಕ್ಟ್ಸ್ ಮಾಡಿದೀರಾ ಆ ಪ್ರಾಜೆಕ್ಟ್ಸ್ ಏನಾದ್ರು ಡೌಟ್ಸ್ ಇದ್ರೆ ಲೈಕ್ ಎನಿವೇಸ್ 1 in 2 months ಮಾಡ್ತಿರಲ್ವಾ, ಸೊ ಆ ಪ್ರಾಜೆಕ್ಟ್ಸ್ ಏನಾದ್ರು ಡೌಟ್ಸ್ ಇದ್ರು ದೆನ್ ಆ ಪ್ರಾಜೆಕ್ಟ್ಸ್ ನಿಮ್ ಶಾಲೆಯಲ್ಲಿ ಯಾವ ತರ ಸೊ 8 weeks ಇರುತ್ತೆ, 8 ಪ್ರಾಜೆಕ್ಟ್ಸ್ ಮಾಡಿದಿರಾ ಯಾವ್ದಾವ್ದು ನಿಮ್ಗೆ ಇಷ್ಟ ಆಗಿದೆ ಅವೆಲ್ಲ ಅಂತ ಕಮೆಂಟ್ಸ್ ನೀವಿಲ್ಲಿ ಆಡ್ ಅಪ್ ಮಾಡ್ಕೊಬಹುದು. ಫೋಟೋಸ್ ಇಲ್ಲಿ ಇಲ್ಲಲ್ಲ. ಓಕೆ, ಇಂಡಿಕೇಟರ್ 10 ಬಂದ್ಬಿಟ್ಟು ನೀವು ATL AM ಈವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೋ ಇಲ್ವಾ ಬಗ್ಗೆ. ಈ ATL ಮ್ಯಾರಥಾನ್ ಇದೆ ಅಲ್ವಾ, ಸೊ ಈ ATL ಮ್ಯಾರಥಾನ್ಗೆ ನೀವು ಅಪ್ಲೈ ಮಾಡಿದಿರೋ ಇಲ್ಲ ಪಾರ್ಟಿಸಿಪೇಟ್ ಮಾಡಿದಿರಾ ಅದ್ರ ಬಗ್ಗೆ ಇಂಡಿಕೇಟರ್ 10 ಇದೆ. ಓಕೆ, ಸೊ ಇವಕ್ಕೆಲ್ಲ ಒಂದು ಸಪ್ರೇಟ್ ಆಗಿ ನಾವು ಲಿಸ್ಟ್ ಔಟ್ ಮಾಡ್ಬಿಟ್ಟು ನಿಮ್ಗೆ ಶೇರ್ ಮಾಡ್ತೀವಿ. ಓಕೆ, ಯಾವ ಲಿಂಕ್ ಏನಕ್ಕೆ ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗಿರ್ಲಿ ಅಂತ ಒಂದು ಪ್ರೆಸೆಂಟೇಶನ್ ತರ ಮಾಡ್ಬಿಟ್ಟು ಶೇರ್ ಮಾಡ್ತೀವಿ, ಆರ್ ಎಕ್ಸೆಲ್ ಅಲ್ಲಿ ಹಾಕ್ಬಿಟ್ಟು ಶೇರ್ ಮಾಡ್ತೀವಿ. ಓಕೆ, ದೆನ್ ನೀವು ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಾ ಅಂದ್ರೆ ಅದ್ರದ್ದು ಅಚೀವ್ಮೆಂಟ್ ಏನಾದ್ರು ಇದ್ರೆ ಅದನ್ನ ಆಡ್ ಮಾಡ್ಬೋದು, ಮಾಡಿಲ್ಲ ಅಂದ್ರೆ ಅದಕ್ಕೆ ರೀಸನ್ಸ್ ಇಲ್ಲಿ ಕೊಡ್ಬೋದು. ದೆನ್ ಇಂಡಿಕೇಟರ್ 11. ಸೊ ನಿಮ್ಮ ಶಾಲೆಯಲ್ಲಿ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮೇಂಟೈನ್ ಆಗಿದೆಯೋ ಇಲ್ವೋ ಅನ್ನೋದು, ಇಲ್ಲ ಏನಾದ್ರು ರಸ್ಟ್ ಇರ್ತಿದ್ಯಾ ಇಲ್ಲ ಡಸ್ಟ್ ಇರ್ತು ನೀವು ಯೂಟಿಲೈಸ್ ಮಾಡಿದ್ರೆ ಹಂಗೆ ಇಕ್ಕಿದ್ದೀರಾ, ಹೊಡೆದಾಕಿದ್ದೀರಾ ಅವನ್ನೆಲ್ಲ ನೀವೆಲ್ಲಿ ಅಪ್ಡೇಟ್ ಮಾಡ್ಕೊಬಹುದು. ಸೊ ಮೇಂಟೈನ್ ಮಾಡ್ತಿದ್ರ ಅಂದ್ರೆ ಎಸ್, ಇಲ್ಲ ಅಂದ್ರೆ ನೋ. ಆರ್ ಲೆಟ್ಸ್ ಸಿ ಇಫ್ ಪಾಸಿಬಲ್ ವಿಲ್ ಆಡ್ ಸಮ್ ಯಾವುದು ಫೋಟೋಸ್ ಹಾಕೋ ತರ ಮಾಡ್ಬೋದು ಅಂತ ನೋಡೋಣ. ಸೊ ದೆನ್ ಇಂಡಿಕೇಟರ್ 12 ಬಂದ್ಬಿಟ್ಟು ನೀವು ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದೀರಾ ಅನ್ನೋದು. ಸೊ ವೀಕ್ಲಿ ವಿ ಹ್ಯಾವ್ ಪ್ಲಾನ್ ಲೈಕ್ ದೇ ಹ್ಯಾವ್ ಪ್ಲಾನ್ ಲೈಕ್ 2 periods per week ಅಲ್ವಾ. ಸೊ ಈಚ್ ಕ್ಲಾಸ್ಗೂ 2 periods ಅಸೈನ್ ಮಾಡ್ಬೇಕು, ಅಲೋಕೇಟ್ ಮಾಡ್ಬೇಕು. ಓಕೆ, ಸೊ ಇವನ್ನ ನೀವು ಸಬ್ಮಿಟ್ ಮಾಡ್ಕೊಬಹುದು. ನೆಕ್ಸ್ಟ್
ನೆಕ್ಸ್ಟ್ ಕೊಟ್ರೆ ಫುಲ್ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಕೊಡೋದು. ಓಕೆ, ಸೊ ಇದು ಒಂದು ನಮ್ಮ ಏರ್ಟೆಲ್ ಕ್ವಾಲಿಟಿ ಇಂಡಿಕೇಟರ್ಸ್ ಸೆಲ್ಫ್ ಅಸೆಸ್ಮೆಂಟ್ ಫಾರ್ಮ್. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಇವಾಗ ನಿಮ್ಗೆ ಕೇಳ್ಬೋದು. ಏನೋ ಡೌಟ್ಸ್ ಇಲ್ವಾ? ಸೊ ಇಂಡಿಕೇಟರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದು ಮುಂದೆ ನೆಕ್ಸ್ಟ್ ಸೆಲ್ಫ್ ಅಸೆಸ್ಮೆಂಟ್ ತಗೊಳ್ಳುವಾಗ ನಿಮ್ಗೆ ಯಾವ್ದು ಕಷ್ಟನೋ ಅಥವಾ ಸಮಸ್ಯೆ ಬರದೇ ಇರೋದಕ್ಕೋಸ್ಕರ. ಓಕೆ, ಸೊ ಫೈನ್. ನಾವು ಆಲ್ರೆಡಿ ಟು ಚಾಟ್ ಬಂದಿದೆ. ರಿಸೋರ್ಸಸ್ Resource, resource maybe. ಇದಿದೆಯಾ? ಬರೀ ಎಕ್ಸ್ಪ್ಲೇನ್ ಮಾರ್ಕೆಟ್ ಏನಿದೆ ನಾವು ಶೇರ್ ಮಾಡ್ತೀವಿ ಅಂತ ಅಷ್ಟೇ. ಸೊ ಓಕೆ, ಇದು ಒಂದು ನಮ್ಮ ಎಎಂ ವೆಬ್ಸೈಟ್ ಇಂದ ನಾವು ಡೈರೆಕ್ಟ್ ಆಗಿ ಲಿಂಕ್ಸ್ ತಗೊಂಡಿದೀವಿ. ಓಕೆ, ನಿಮ್ ಕರಿಕ್ಯುಲಮ್ ಅಥವಾ ರಿಸೋರ್ಸಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ಲಿಂಕ್ ಒತ್ತಿದ್ರೆ ಸಾಕು. ಓಕೆ, ಸೊ ನೀವು ಅಲ್ಲಿ ATL ಪೋರ್ಟಲ್ ಹೋಗ್ಬಿಟ್ಟು ಆಮೇಲೆ ಅಷ್ಟು ಕಷ್ಟ ಪಡೋದು ಬೇಡ ಅಂತ ನಾವು ಇದು ಈಸಿಯಾಗಿ ಒಂದ್ ಸ್ವಲ್ಪ ಸುಲಭವಾಗಿ ರಿಸೋರ್ಸಸ್ ಲಿಂಕೇಜ್ ಎಲ್ಲ ಮಾಡಿದೀವಿ. ಸೊ ಕರಿಕ್ಯುಲಮ್ ಬೇಸ್ಡ್, ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಇದೆ, ತೋರಿಸ್ತೀನಿ ನಾನು. ಸೊ ಈ ಲಿಂಕ್ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲೆವೆಲ್ 1, ಸೊ ಈ ಲೆವೆಲ್ 1 ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬೇಸಿಕ್ ಸರ್ಕ್ಯೂಟ್ಸ್ ಲೈಕ್ ಬ್ರೆಡ್ ಬೋರ್ಡ್ ಅಲ್ಲಿ ಯಾವ ರೀತಿ ಸರ್ಕ್ಯೂಟ್ಸ್ ಮಾಡಬೇಕು ಆ ತರದ ಇನಿಷಿಯಲ್ ಒಂದು ಪೇಪರ್ ಸರ್ಕ್ಯೂಟ್ ಇಂದ ಹಿಡಿದು ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಆಕ್ಟಿವಿಟೀಸ್ ಮಾಡಿ ಲೈಕ್ ನಿಮಗೆ ಈಚ್ ಕ್ಲಾಸ್ಗೂ ಒಂದೊಂದು ಆಕ್ಟಿವಿಟಿ ಈ ರೀತಿ ಕಂಡಕ್ಟ್ ಮಾಡ್ಕೊಂಡು ಮುಂದೆ ಲೆವೆಲ್ 2, ಲೆವೆಲ್ 3 ನೋಡಿದಾಗ ತುಂಬಾ ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಆ ತರದ ಪ್ರಾಜೆಕ್ಟ್ಸ್ ನೀವು ನಿಮ್ ಶಾಲೆಗಳಲ್ಲಿ ಮಾಡ್ಬೋದು. ಓಕೆ, ಸೊ ಇದು ಬೇಸಿಕ್ ಸರ್ಕ್ಯೂಟ್ಸ್ ಬೇಸ್ಡ್. ಸೊ ಇಲ್ಲಿ ಸೊ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಸೊ ಇದು ಬಂದು ನಮ್ಮ ಪೇಪರ್ ಸರ್ಕ್ಯೂಟ್ ಆಗಿರ್ಬೇಕು ಅನ್ಕೊಂತೀನಿ. ಆರ್ ಮೇ ಬಿ ಗ್ರಫೈಟ್ ಯೂಸ್ ಮಾಡ್ಕೊಂಡು ಒಂದು ಸರ್ಕ್ಯೂಟ್ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಯಾವುದು ಕಂಡಕ್ಟಿವ್ ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಅಂತ ಗೊತ್ತಾಗುತ್ತೆ. ಸೊ ಈ ತರದ್ದು ಬೇಸಿಕ್ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲ ಅವೈಲಬಲ್ ಇದೆ. ಓಕೆ, ಸೊ ಇದು ಬಂದು ಬ್ರೆಡ್ ಬೋರ್ಡ್ ಕನೆಕ್ಷನ್ಸ್ ಯಾವ ರೀತಿ ಮಾಡ್ಬೇಕಂತ. ಸೊ ಬ್ರೆಡ್ ಬೋರ್ಡ್ ಯಾವ ರೀತಿ ಇದೆ, ಇಂಟ್ರೊಡಕ್ಷನ್ ಟು ಬ್ರೆಡ್ ಬೋರ್ಡ್. ಸೊ ಬ್ರೆಡ್ ಬೋರ್ಡ್ ಕನೆಕ್ಷನ್ಸ್ ಯಾವ ರೀತಿ ಇದೆ, ಸೊ ಆ ಬ್ರೆಡ್ ಬೋರ್ಡ್ ಯಾವ ರೀತಿ ನಾವು ಯೂಸ್ ಮಾಡ್ಕೊಬಹುದು. ದೆನ್ ಸ್ಟೆಪ್ ಬೈ ಸ್ಟೆಪ್ ಈಗ ಒಂದು LED ಬಂದಿದೆ, ನೆಕ್ಸ್ಟ್ ಆ LED ಯಾವ ರೀತಿ ಸ್ವಿಚ್ ಕೊಡಬೇಕು, ಆ ತರದ ಆಕ್ಟಿವಿಟೀಸ್ ಇಲ್ಲಿ ಕಂಡಕ್ಟ್ ಆಗಿದೆ. ಸೊ ಇದು ನೀವು ಈ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಫಾಲೋ ಮಾಡ್ಕೊಬಹುದು. ಓಕೆ, ಸೊ ಈ ತರ ಲೆವೆಲ್ 2, ಲೆವೆಲ್ 3 ಇದೆ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇವೆಲ್ಲ ನೀವು ಒಂದ್ ಸ್ವಲ್ಪ ಚೆಕ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಚೆಕ್ ಮಾಡಿ. ಸೊ ಇದನ್ನ ನಾವು ಶೇರ್ ಮಾಡ್ತೀವಿ. ಓಕೆ, ಸೊ ಈ ರಿಸೋರ್ಸಸ್ ನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡಕ್ ಟ್ರೈ ಮಾಡಿ. ದೆನ್ ನೆಕ್ಸ್ಟ್ ಪಾರ್ಟ್ ಸೊ ಆನ್ಲೈನ್ ಪ್ಲಾಟ್ಫಾರ್ಮ್, ವೆಬ್ ಬೇಸ್ಡ್ ಲರ್ನಿಂಗ್ ಮಾಡ್ಯೂಲ್, ಆರ್ಡಿನೋ. ಸೊ ಈ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ. ಸೊ ಈ ಟೈಟಲ್ ಬಗ್ಗೆ ಏನಿದೆ ಅಂತ ಗೊತ್ತಾಗೋದಕ್ಕೋಸ್ಕರ. ಸೊ ಏರ್ಟೆಲ್ ಎಕ್ವಿಪ್ಮೆಂಟ್ ಲಿಸ್ಟ್, ಡೀಟೇಲ್ ಡಾಕ್ಯುಮೆಂಟ್ ಎಕ್ಸ್ಪ್ಲೈನಿಂಗ್ ಆಲ್ ಕಾಂಪೊನೆಂಟ್ಸ್ ಅಂಡ್ ಎಕ್ವಿಪ್ಮೆಂಟ್ ಆಫ್ ಏರ್ಟೆಲ್. ಸೊ ಏರ್ಟೆಲ್ ಅಲ್ಲಿ ಏನೇನು ಕಾಂಪೊನೆಂಟ್ ಇದೆ ಅದ್ರದ್ದೊಂದು ಡೀಟೇಲ್ಡ್ ಡಾಕ್ಯುಮೆಂಟ್ ನಿಮ್ಗೆ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಶೇರ್ ಆಗುತ್ತೆ. ಸೊ ಯಾವ ರೀತಿ ಅದು ಆಪರೇಟ್ ಮಾಡಬೇಕು, ಮತ್ತೆ ಈ ಸ್ಕೂಲ್ಸ್ಗೂ ಇನ್ಚಾರ್ಜ್ ಟೀಚರ್ಸ್ಗೂ ಸ್ಕೂಲ್ಗೂ ATL ಗೈಡೆನ್ಸ್ ಏನಿದೆ, ದೆನ್ ಡ್ಯಾಶ್ ಬೋರ್ಡ್ ಯಾವ ರೀತಿ ಫಿಲ್ ಮಾಡ್ಬೋದು, ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಒಂದು PDF ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಸ್ಟೆಪ್ 1 ಲಿಂಕ್ ಕ್ಲಿಕ್ ಮಾಡಿ ಆಮೇಲೆ ಅದನ್ನ ಫಿಲ್ ಮಾಡೋದು, ಈಚ್ ಅಂಡ್ ಎವ್ರಿ ಸ್ಟೆಪ್ ನಾವಿಲ್ಲಿ ಆಡ್ ಅಪ್ ಮಾಡಿದೀವಿ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಬಹುದು. ದೆನ್
ಸೊ ಟ್ಯೂಟೋರಿಯಲ್ ವಿಡಿಯೋಸ್ ಎಲ್ಲ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ. ಸೊ ಮ್ಯಾರಥಾನ್ ವೆಬ್ಸೈಟು, ಸೊ ರಿಸಲ್ಟ್ ಏನಾಯ್ತು ಅವೆಲ್ಲ ನಿಮ್ಗೆ ಇಲ್ಲಿ ಚೆಕ್ ಮಾಡ್ಕೊಬಹುದು. ದೆನ್ ಟ್ರಾಂಚ್ ಅದು, ಸೊ ಇದೆಲ್ಲ ಒಂದು ಈ ಒಂದು PDF ನ ನಾವು ನಿಮ್ಗೆ ಶೇರ್ ಮಾಡ್ತೀವಿ, ನೀವು ಅದನ್ನ ಯೂಸ್ ಮಾಡ್ಕೊಬಹುದು. ಓಕೆ, ಯಾ ಶ್ಯೂರ್ ಸರ್, ವಿಲ್ ಬಿ ಶೇರಿಂಗ್ ದಿಸ್ ಇನ್ ವಾಟ್ಸ್ಆಪ್ ಗ್ರೂಪ್. ಸೊ ನಾನಾಗ್ಲೇ ಒಂದು ATL ಫಾರ್ಮ್ ತೋರಿಸಿದೆ ಅಲ್ವಾ, ಸೊ ಆ ಫಾರ್ಮ್ದು ರೆಸ್ಪಾನ್ಸಸ್ ನಮ್ಗೆ ಈ ರೀತಿ ಸಿಕ್ಕಿತ್ತು. ಕಂಪೈಲ್ ಮಾಡಿದೀವಿ ನಾವು. ಸೊ ನಾವಿದನ್ನ ಕಂಪೈಲ್ ಮಾಡಿ ಒಂದು ಎಕ್ಸೆಲ್ ರೀತಿಯಲ್ಲಿ ಮಾಡಿದ್ವಿ. ಎಕ್ಸೆಲ್ ಅಂತ ಇದೀನಿ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದ್ರಿ. ಸೊ ಓಕೆ, ಸೊ ನಮಗೆ ಲಾಸ್ಟ್ ಟೈಮ್ ನಾವು ಶೇರ್ ಮಾಡಿದಾಗ ಈ ರೀತಿ ನಮ್ಗೊಂದು ಔಟ್ಕಮ್ ಸಿಕ್ಕಿತ್ತು. ಸೊ ಈಚ್ ಅಂಡ್ ಎವ್ರಿ ರೆಕಾರ್ಡ್ಸ್ ನಾವು ಈ ರೀತಿ ಮೇಂಟೈನ್ ಮಾಡ್ಕೊಂತೀವಿ. ಸೊ ಈ ರೀತಿ ಮೇಂಟೈನ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಇಂಡಿಕೇಟರ್ ನಾವು ವರ್ಕ್ ಮಾಡ್ಬೇಕಂತ. ಸೊ ಆ ಯಾವ ಪರ್ಟಿಕ್ಯುಲರ್ ಇಂಡಿಕೇಟರ್ ಅಲ್ಲಿ ನಮ್ಗೆ ತುಂಬಾ ನೋ ಅಥವಾ ನೆವರ್ ಇದೆಯೋ, ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ಕೊಬಹುದು. ಸೊ ಅದನ್ನ ಯಾವ ರೀತಿ ನಾವು ಈ ಆಲ್ವೇಸ್ ಯಾವ ರೀತಿ ನಾವು ಅಟ್ಲೀಸ್ಟ್ 90% ತಗೊಂಡ್ಬರ್ಬೋದು, ಅದ್ರ ಮೇಲೆ ನಾವು ವರ್ಕ್ ಮಾಡ್ಕೊಬಹುದು. ಸೊ ಅದಕ್ಕೋಸ್ಕರ ಮೇ ಬಿ ಈ ಒಂದು ಸೆಷನ್ ನಿಂದ ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಸೊ ನೀವೀಗ ಕಂಟಿನ್ಯೂ ಮಾಡಿದಾಗ ನಮ್ದು ಈ ಆಲ್ವೇಸ್ ರಿಸಲ್ಟ್ ಬಂದು ಇನ್ಕ್ರೀಸ್ ಆಗೋ ಚಾನ್ಸಸ್ ಮೇ ಬಿ ಇರ್ಬೋದು. ಸೊ ಮೇ ಬಿ ಈವನ್ ಬೈ 5% ಅಂದ್ರೂ ಕೂಡ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಸೊ ಸೊ ಇವತ್ತಿನ ಸೆಷನ್ ಬಂದು ಇದ್ರ ಬಗ್ಗೆ ಇತ್ತು. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ಈಗ ನಾವು ಇವಾಗ ಕೇಳ್ಬೋದು. ಕ್ಯಾನ್ ಆಸ್ಕ್ ಅಸ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್, ಯು ಕ್ಯಾನ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. If they have any specific queries on what is design thinking, we can cover a separate online session on design thinking. ಸೊ ಅದೇ ಡಿಸೈನ್ ಥಿಂಕಿಂಗ್ ಅಂದ್ರೆ ನಿಮ್ಗೆ ಏನಾದ್ರು ಅದ್ರ ಮೇಲೆ ಅಷ್ಟು ನಾಲೆಜ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಕೇಳ್ಬೋದು. ಅದ್ರ ಬೇಸ್ಡ್ ಒಂದು ಆನ್ಲೈನ್ ಸೆಷನ್ ನಾವು ಕಂಡಕ್ಟ್ ಮಾಡ್ಬೋದು ಸರ್ ಅಂದ್ರು. ಸೊ ಬೇಕಂದ್ರೆ ನಾವು ಅದ್ರ ಮೇಲೆ ಒಂದು ಇದು ಆನ್ಲೈನ್ ಸೆಷನ್ ಕಂಡಕ್ಟ್ ಮಾಡ್ಬೋದು ಡಿಸೈನ್ ಥಿಂಕಿಂಗ್ ಮೇಲೆ. And I also have sent one link in the WhatsApp, this Zoom ಸೊ chat. ಒಂದು ಲಿಂಕ್ ಶೇರ್ ಮಾಡಿದ್ದಾರೆ ಸರ್. ಸೊ ಆ ಲಿಂಕ್ ಒಂದು ಚೆಕ್ ಮಾಡಿ ನೋಡಿ. You can also open that Yes, sir. quickly. YouTube link is there in my Zoom chat. Okay, sir. We will send all these links separately. That is help or guidelines to fill the ATL dashboard. Just see the volume. So hello everyone. Today we are going to learn something super important, that is my ATL dashboard. ಡ್ಯಾಶ್ಬೋರ್ಡ್ ಯಾವ ರೀತಿ ಫಿಲ್ It is mandatory for every school to update their monthly ATL activities and submit them on the my ATL dashboard. Every school needs to fill ATL dashboard in the first week of every month. It can be filled even on your mobile in just 5 minutes. ವಿಡಿಯೋ ಬೇಕಂದ್ರೆ ನಾನು So now let's talk about getting Your into voice this is dashboard overlapping with the website. YouTube voice. So this is the web. ಸರ್ ಕ್ಯಾನ್ ಕಮ್ ಅಗೇನ್ ಸರ್. Your voice was overlapping with that YouTube voice, so either mute that or then speak after that video is over, or little bit of that video is over. ಕಂಪ್ಲೀಟ್ಲಿ ಸರ್. No. I was saying that you were talking while that video was being played. You pause it and then speak. Little bit of video is okay now, showing that. ಓಕೆ ಸರ್. Website, all the ATLs are required to keep a track on, and just follow the steps which I'm going to tell you to just continue with on this website. So first of all, log on to atl.aim.gov.in. Yes, so this will be the website which will open. ಸೊ ಓಕೆ, ಸೊ ಇಷ್ಟು ವಿಡಿಯೋ ನೋಡಿರ್ತೀರಾ. ಸೊ ಈ ಕಂಪ್ಲೀಟ್ ವಿಡಿಯೋ ಬಂದು ಆ ಡ್ಯಾಶ್ ಬೋರ್ಡ್ ನ ಯಾವ ರೀತಿ ನಾವು ಫಿಲ್ ಮಾಡ್ಬೇಕು ಅನ್ನೋದು ಅಲ್ವಾ.
ಸೊ ಈ ಡ್ಯಾಶ್ ಬೋರ್ಡ್ ನ ನಾವು ಫಿಲ್ ಮಾಡೋ ತರನೇ ಮಿಕ್ಕಿರೋ ಇಂಡಿಕೇಟರ್ಸ್ ಲೈಕ್ ಮೇಂಟೆನೆನ್ಸ್ ಆಗಿರ್ಲಿ ಹಾಗೂ ಕ್ವೈರೀಸ್ ಪೋಸ್ಟ್ ಮಾಡೋದಾಗಿರ್ಲಿ ಅಥವಾ ಟ್ರಾನ್ಸ್ ನ ನಾವು ಅಪ್ಡೇಟ್ ಮಾಡೋದಾಗಿರ್ಲಿ, ಸೊ ಇವನ್ನೆಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಸಪರೇಟ್ ವಿಡಿಯೋಸ್ ಇದೆ. ಸೊ ಈ ಎಲ್ಲಾ ವಿಡಿಯೋಸ್ ಲಿಂಕ್ ನಾವು ಒಂದು ಎಕ್ಸೆಲ್ ಅಲ್ಲಿ ರೆಡಿ ಮಾಡ್ತೀವಿ, ಹಾಗೂ ಅದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಇದು ಸೊ ಈಚ್ ಅಂಡ್ ಇದು ಡ್ಯಾಶ್ ಬೋರ್ಡ್ ಎಲ್ಲಿ ನಾವು ಅಪ್ಡೇಟ್ ಮಾಡ್ಬೇಕು ಅಥವಾ ಕ್ವೈರೀಸ್ ಎಲ್ಲಿ ನಾವು ಪೋಸ್ಟ್ ಮಾಡ್ಬೇಕು ಅದಕ್ಕೆಲ್ಲ ಡೈರೆಕ್ಟ್ ಲಿಂಕ್ ನಾವೊಂದು ಎಕ್ಸೆಲ್ ಮುಖಾಂತರ ಮಾಡ್ಬಿಟ್ಟು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ನಾಗ ಶೇರ್ ಮಾಡ್ತೀವಿ. ಸೊ 13 ಕ್ವಾಲಿಟೀಸ್, 13 ಸಪರೇಟ್ ಇಂಡಿಕೇಟರ್ಸ್ಗೂ ಈಚ್ ಅಂಡ್ ಎವ್ರಿ ಇಂಡಿಕೇಟರ್ಸ್ಗೂ ಒಂದೊಂದು ಲಿಂಕ್ ಇದ್ರೆ ಅವ್ರನ್ನ ನಾವೆಲ್ಲ ರಿಸರ್ಚ್ ಮಾಡಿ ತಗೊಂಡು ಒಂದು ಎಕ್ಸೆಲ್ ಶೀಟ್ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಶೇರ್ ಮಾಡ್ತೀವಿ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಿಮಗೆ ಮೇ ಬಿ ನೆಕ್ಸ್ಟ್ ವೀಕ್ ಲಾಸ್ಟ್ ಒಂದು 10 ಮಿನಿಟ್ಸ್ ಆಗಿರ್ಲಿ. ಸೊ ಇವತ್ತಿನ ಸೆಷನ್ ಮುಗ್ದಿದೆ. ಸೊ ಸಡನ್ಲಿ ನಿಮ್ಗೊಂದು ಡೌಟ್ ಬರಲ್ಲ, ಸಡನ್ ಆಗಿ ಒಂದು ಡೌಟ್ ಬರಲ್ಲ, ನೀವು ಮಾಡುವಾಗ ನಿಮ್ಗೆ ಡೌಟ್ ಬರುತ್ತೆ. ಸೊ ನೀವು ಮಾಡಕ್ ಟ್ರೈ ಮಾಡಿದ್ಮೇಲೆ ಏನೋ ಡೌಟ್ಸ್ ಇದ್ರೆ ನೆಕ್ಸ್ಟ್ ವೀಕ್ ನಾವು ಅದ್ರ ಬಗ್ಗೆ ಲಾಸ್ಟ್ 10 ಮಿನಿಟ್ಸ್ ಹಂಗ್ ಮಾತಾಡೋಣ. ಓಕೆ, ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡ್ಬೋದು. ಎಲ್ಲ ವೀಕ್ ಸೆಷನ್ ಇರುತ್ತೆ. ಸೆಂಡ್ ಟುಡೇಸ್ ಕ್ಲಾಸ್ ರೆಕಾರ್ಡ್ ವಿಡಿಯೋ. ಎಸ್ ಸರ್ ರೆಕಾರ್ಡ್ ಆಗಿದೆ, ಅದನ್ನ ನಾವು ಶೇರ್ ಮಾಡ್ತೀವಿ. ಸೊ ಇವಾಗ ಯಾರಿಗೂ ಡೌಟ್ಸ್ ಏನು ಇಲ್ಲ ಅಂದ್ರೆ ಸೆಷನ್ ನ ಎಂಡ್ ಮಾಡ್ಕೊಳ್ಳೋಣ. ಸೊ ಕಿಶೋರ್ ಸರ್, ಇಫ್ ಯು ವುಡ್ ಲೈಕ್ ಟು ಆಡ್ ಸಮಥಿಂಗ್ ಕ್ಯಾನ್ ಕಮ್ ಇನ್ ನೌ ಸರ್. ಸೊ ಓಕೆ ದೆನ್, ಯಾರಿಗೂ ಏನು ಡೌಟ್ಸ್ ಇರಲ್ಲ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವೀಕ್ ವಿಲ್ ಕಮ್ ಅಪ್ ವಿತ್ ಸಮ್ another interesting topic or some activity or some projects. Until then, bye. Take care. See you all soon. ಇನ್ನೊಂದು ನೆಕ್ಸ್ಟ್ ಎಲ್ಲ ವೀಕ್ ಇರುತ್ತೆ, ಹಿಂದೆ ಇರುತ್ತೆ ಆನ್ಲೈನ್ ಸೆಷನ್. ಸೊ ಎಲ್ಲಾ ವೀಕು ನಮ್ ಸೆಷನ್ ಇದ್ದೇ ಇರುತ್ತೆ. ಫ್ರೈಡೇಸ್ 2 to 3 ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ ಪಾರ್ಟಿಸಿಪೆಂಟ್ಸ್ ಸ್ವಲ್ಪ ಡೌನ್ ಆಗಿದ್ದಾರೆ, ಅದನ್ನ ಇಂಪ್ರೂವ್ ಮಾಡೋಣ ಮುಂದೆ. ಓಕೆ ಆಲ್ ಬಾಯ್. ಸಿ ಯು ಆಲ್ ನೆಕ್ಸ್ಟ್ ವೀಕ್. Bye, sir. Thank you. Bye, sir. Thank you. Bye, sir. Thank you.